ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾವಿವತ್ತು ಟ್ವಿಂಕ್ಲಿಂಗ್ ವಾಟರ್ ಮಿಲನ್ ಅನ್ನೋ ಸೀರೀಸ್ ನ 10th ಎಪಿಸೋಡ್ ನ ನೋಡೋಣ. ಇದಕ್ಕೂ ಮುಂಚೆ ಅಪ್ಲೋಡ್ ಆಗಿರೋ 9 ಎಪಿಸೋಡ್ಸ್ ನೀವು ಇನ್ನೂ ನೋಡಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಮತ್ತೆ ಮೇಲೆ ಕಾಣಿಸ್ತಾರ ಐಕಾನ್ ಅಲ್ಲಿ ಬರುತ್ತೆ. ಮಿಸ್ ಮಾಡದೆ ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ, ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಇವತ್ತಿನ ಈ ಇಂಟ್ರೆಸ್ಟಿಂಗ್ ಎಪಿಸೋಡ್ ನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಿಮ್ಮಲ್ಲಿ ನೀವು ಯಾರಾದ್ರೂ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಹಾಕೋ ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಬನ್ನಿ ಇವತ್ತಿನ 10th ಎಪಿಸೋಡ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಹೋದ ಎಪಿಸೋಡ್ ನ ಫೈನಲ್ ಅಲ್ಲೇ ನೋಡಿರ್ತೀವಿ, ನಮ್ ಹೀರೋ ಬಂದು ಲೈಬ್ರರಿಗೆ ಹೋಗಿರ್ತಾನೆ. ಅದೇ ಲೈಬ್ರರಿಯಲ್ಲೇ ನಮ್ ಹೀರೋ ಅವ್ರ ಅಮ್ಮ ಅಂದ್ರೆ ಯಾಂಗ್ ಕೂಡ ಅಲ್ಲೇ ಇರ್ತಾರೆ. ಒಬ್ರಿಗೊಬ್ರು ಪಾಸ್ ಆಗ್ಬೇಕಾದ್ರೆ ನಮ್ ಹೀರೋಗೇನೋ ಒಂಥರ ಫೀಲ್ ಆಗಿರುತ್ತೆ, ಇವ್ರನ್ನೆಲ್ಲೂ ನೋಡ್ದಂಗಿದೆ ಅಲ್ವಾ ಅಂತ. ಅದಾದ್ಮೇಲೆ ಯಾಂಗ್ ಕೂಡ ಅಲ್ಲಿಂದ ಹೊರಗಡೆ ಬಂದ್ಬಿಡ್ತಾರೆ. ಅದಕ್ ಮೇಲೆ ಏನಾಯ್ತು ಅಂತ ಇವತ್ತಿನ ಎಪಿಸೋಡ್ ಅಲ್ಲಿ ನೋಡೋಣ. ಈ ಎಪಿಸೋಡ್ ನ ಸ್ಟಾರ್ಟಿಂಗ್ ಅಲ್ಲೇ ನಮ್ ಹೀರೋ ಏನಕ್ಕ ಲೈಬ್ರರಿಗೆ ಹೋದ್ರು ಅಂತ ತೋರಿಸ್ತಾರೆ. ಚಾಯರ್ಗೋಸ್ಕರ ಏನೋ ಕೆಲವೊಂದು ಬುಕ್ಸ್ ಎಲ್ಲ ತಗೊಂಡು ಆ ಲೈಬ್ರರಿಯಿಂದ ಹೊರಗಡೆ ಬರ್ಬೇಕಾದ್ರೆ ಮಾರ್ಕ್ ಕೂಡ ಆಪೋಸಿಟ್ ಅಲ್ಲಿ ಬರ್ತಾರೆ. ಇಬ್ರು ಹಂಗೆ ಮಾತಾಡ್ಕೊಂಡು ಈಗ ಬಸ್ ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಬಸ್ ಅಲ್ಲಿರೋ ಹುಡುಗಿರೆಲ್ಲ ಇವ್ರ ಬಗ್ಗೆನೆ ಮಾತಾಡ್ತಾ ಇರೋದು. ಅಂದ್ರೆ ಏನ್ ವಿಷಯ ಅಂದ್ರೆ, ನಮ್ ಸ್ಕೂಲ್ ಅಲ್ಲಿ ಇದಾನಲ್ಲ ಚಾಯ್ ಅಂತ, ಅವ್ನ್ ಬಂದು ಸೂಪರ್ ಆಗಿ ಒಂದು ಬಾಯ್ ಬ್ಯಾಂಡ್ ಟೀಮ್ ನ ರೆಡಿ ಮಾಡಿದಾನೆ ಕಣೆ. ಅದ್ರಲ್ಲೊಬ್ಬ ಗಿಟಾರಿಸ್ಟ್ ಇದಾನಂತೆ, ಏನ್ ಸೂಪರ್ ಹಾಟ್ ಆಗಿದ್ದಾನೆ ಗೊತ್ತಾ, ಸಖತ್ ಹ್ಯಾಂಡ್ಸಮ್ ಆಗಿದ್ದಾನೆ ಕಣೆ ಅಂತ ನಮ್ ಹೀರೋ ಬಗ್ಗೆನೆ ಮಾತಾಡ್ತಾ ಇರೋದು. ನಮ್ ಹೀರೋಗಂತ ಇದೆಲ್ಲ ಕೇಳಿಸ್ಕೊಂಡು ನಗು ಬರ್ತಾ ಇದ್ರೆ ಮಾರ್ಕ್ ಕೂಡ ತಿರುಗಿ ನೋಡ್ಬಿಟ್ಟು ಹೇಳ್ತಾನೆ, ನಿನ್ಗೆಲ್ಲೋ ಮಚ್ಚೆ ಇದೆ ಕಣೋ, ಹುಡುಗಿರೆಲ್ಲ ನಿನ್ ಬಗ್ಗೆನೆ ಮಾತಾಡ್ತಾ ಇದಾರೆ, ಸಕ್ಕದ ಕೊಟ್ಟಿಕ್ಕಿದ್ಯಾ ನೀನು ಅಂತ ಹೇಳಿ ನಮ್ ಹೀರೋನಿಗೆ ಗೆಲ್ಲಿ ಮಾಡ್ಕೊಂಡ್ ಬರ್ತಾ ಇದ್ರೆ ನಮ್ ಹೀರೋ ಕೂಡ ನಾಚಿಕೆಯಿಂದ ನಗ್ತಾ ಇರ್ತಾನೆ. ಅದಾದ್ಮೇಲೆ ಆ ಹುಡುಗಿರು ಇನ್ನೊಂದ್ ವಿಷಯ ಕೂಡ ಹೇಳ್ತಾರೆ, ಏನಂದ್ರೆ ನಮ್ ಚಾಯ್ ಅವರು ಪಾಪ ಎಷ್ಟು ಕಷ್ಟಪಟ್ಟು ಈ ಬ್ಯಾಂಡ್ ನ ರೆಡಿ ಮಾಡಿ ಆ ಕಾನ್ಸರ್ಟ್ ಎಲ್ಲ ಮಾಡಿ ತೋರಿಸ್ತೀನಿ, ವಿನ್ ಆಗ್ತೀನಿ ಅಂತ ಚಾಲೆಂಜ್ ಎಲ್ಲ ಮಾಡಿದ್ದಾರೆ. ಆದ್ರೆ ಅದೆಲ್ಲ ಪಾಪ ವೇಸ್ಟ್ ಆಗೋಯ್ತು. ಆ ಮಿನ್ಹೋ ಅನ್ನೋರು ಚಾಯ್ ಬಗ್ಗೆ ಸ್ವಲ್ಪನೇ ಯೋಚನೆ ಮಾಡಿಲ್ಲ ಕಣೆ. ಈ ತರ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡು ಅಂತ ಹೇಳ್ಬಿಟ್ಟು ಚಾಲೆಂಜ್ ಎಲ್ಲ ಮಾಡಿದವರು ಅವಳ ಪಾಡ್ಗಳು ಲಂಡನ್ ಕೊಟ್ಟೋದ್ಲು. ಪಾಪ ಈ ವಿಷಯ ಇನ್ನು ಚಾಯ್ಗೆ ಗೊತ್ತಿಲ್ಲ ಅಂತ ಕಾಣಿಸುತ್ತೆ. ಗೊತ್ತಾದ್ರೆ ಏನಾಗ್ತಾನೋ ಏನೋ ಅಂತ ಹೇಳಿದಾಗ ಮಾರ್ಕೋಗೂ ಮತ್ತೆ ನಮ್ ಹೀರೋಗೂ ಸಖತ್ ಶಾಕು. ಅಯ್ಯೋ ಇವಳು ಯಾವಾಗ ಲಂಡನ್ ಹೋದ್ಲು, ಈ ವಿಷಯ ನಮ್ಗೆ ಗೊತ್ತೇ ಇಲ್ವೇ ಅಂತ ಹೇಳ್ಕೊಂಡು ಅದ್ರ ಬಗ್ಗೆನೇ ಯೋಚನೆ ಮಾಡ್ಕೊಂಡ್ ಬರ್ತಾರೆ. ಈಗ ಹಂಗೆ ಇಬ್ರು ಮನೆಗೆ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಇದ್ರ ಬಗ್ಗೆನೇ ಡಿಸ್ಕಸ್ ಮಾಡ್ತಾ ಇರೋದು. ಈಗ ಚಾಯ್ ಅವ್ರಿಗೆ ಏನಾದ್ರು ಈ ವಿಷಯ ಗೊತ್ತಾದ್ರೆ ಈ ಕಾನ್ಸರ್ಟ್ ಮಾಡೋದ್ ಬೇಡ ಅಂತ ಹೇಳಿ ಇಲ್ಲಿಗೆ ಸ್ಟಾಪ್ ಮಾಡ್ಬಿಡ್ತಾರೆ. ಇದ್ವರ್ಗು ನಾವು ಪಟ್ಟಿರೋ ಕಷ್ಟ ಎಲ್ಲ ವೇಸ್ಟ್ ಆಗ್ಬಿಡುತ್ತೆ. ಸೊ ನಾವ್ ಒಂದ್ ಪ್ಲಾನ್ ಮಾಡೋಣ, ಈ ವಿಷಯನ ನಾವು ಚಾಯ್ ಅವ್ರಿಗೆ ಹೇಳೋದೇ ಬೇಡ, ಇದನ್ನ ಹಂಗೆ ಮುಚ್ಬಿಡೋಣ, ಅಂದ್ರೆ ಪರ್ಮನೆಂಟ್ ಆಗಿ ಮುಚ್ಬಿಡೋಣ ಅಂತಲ್ಲ, ಕಾನ್ಸರ್ಟ್ ನಡೆಯೋವರೆಗೂ ಹೇಳೋದ್ ಬೇಡ, ಕಾನ್ಸರ್ಟ್ ನಡೆದ್ಮೇಲೆ ಹೇಳೋಣ ಅಂತ ಇಬ್ರು ಮಾತಾಡ್ಕೊಂಡು ಒಳಗಡೆ ಹೋಗ್ತಾರೆ. ಒಳಗಡೆ ಹೋಗಿ ನೋಡಿದ್ರೆ ಚಾಯ್ ಓದ್ತಾ ಇರ್ತಾರೆ. ಏನ್ ರಾ ಇಷ್ಟು ಲೇಟ್ ಆಗಿ ಬರ್ತಾ ಇದೀರಾ, ಎಲ್ಲರೂ ಹೋಗಿದ್ರಿ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ಏನಿಲ್ಲ ಲೈಬ್ರರಿಗೆ ಹೋಗಿದ್ವಿ, ಬುಕ್ಸ್ ತಗೊಂಡ್ಬಂದ್ವಿ ಅಂತ ಹೇಳ್ತಾರೆ. ಅಷ್ಟೆಲ್ಲ ನಮ್ ಹೀರೋ ಮಾರ್ಕ್ ನ ನೋಡ್ಬಿಟ್ಟು, ಹೌದು ಮಾರ್ಕ್ ನೀನ್ ಏನಕ್ಕೋ ಬಂದೆ, ಇದು ನೀನ್ ಬರೋ ಟೈಮ್ ಅಲ್ವೇ ಅಂದಾಗ ಮಾರ್ಕ್ ಹೇಳ್ತಾನೆ, ಏನಿಲ್ಲ ಕಣೋ, ಊಟದ ಟೈಮ್ ಆಯ್ತಲ್ವಾ, ಅಜ್ಜಿ ಬಿಸಿ ಬಿಸಿಯಾಗಿ ನೂಡಲ್ಸ್ ಚಿಕನ್ ಎಲ್ಲ ಮಾಡಿರ್ತಾರೆ, ತಿನ್ಬಿಟ್ಟು ಹೋಗೋಣ ಅಂದಾಗ ಚಾಯ್ ಅವ್ರು ಕೂಡ ಜೋರಾಗಿ ಕಿರ್ಚ್ತಾರೆ, ಅಜ್ಜಿ ನನ್ ಮಗ ಮಾರ್ಕ್ ಬಂದಿದ್ದಾನೆ, ಅವ್ನ್ ಏನ್ ಕೇಳಿದ್ರು ಕೊಡ್ಬೇಡಿ, ಅವ್ನ್ಗೆ ಊಟ ಹಾಕ್ಬಿಡಿ ಅಂತ ಹೇಳಿದಾಗ ಮಾರ್ಕ್ ಹಂಗೆ ಟೆನ್ಷನ್ ಅಲ್ಲಿ ನೋಡ್ತಾನೆ, ನಿಮ್ ಅಜ್ಜಿ ನನ್ಗೆ ಊಟ ಕೊಟ್ರೆ ಕೂಡ ನೀನ್ ಕೊಡಕ್ ಬಿಡಲ್ಲ ಕಣೋ ಅಂತ ಹೇಳಿ. ಅದಾದ್ಮೇಲೆ ನಮ್ ಹೀರೋ ಕೂಡ ಬಂದು ಇವ್ರಿಗೆ ಒಂದು ಹೋಮ್ ವರ್ಕ್ ಕೊಟ್ಬಿಟ್ಟು ಹೋಗಿರ್ತಾರಲ್ಲ ಚಾಯ್ ಅವ್ರಿಗೆ. ಬಂದು ನೋಡಿದ್ರೆ ಚಾಯ್ ಅವ್ರು ಬಂದು ಅಷ್ಟು ಚೆನ್ನಾಗಿ ಈಕ್ವೇಷನ್ಸ್ ಎಲ್ಲ ಹಾಕಿರ್ತಾರೆ. ನಮ್ ಹೀರೋ ಹೇಳ್ತಾನೆ, ಪರವಾಗಿಲ್ವೇ, ಸೂಪರ್ ಆಗಿಲ್ಲ ಮಾಡ್ಬಿಟ್ಟಿದ್ದೀರಾ, ಒಂದ್ ಟೈಮ್ 2 ಟೈಮ್ ಕಲ್ತ್ಕೊಟ್ರೆ ಸಾಕು, ನೀವು ಒಳ್ಳೆ ಹುಡುಗ, ಚೆನ್ನಾಗಿ ಕಲಿತೀರಾ ಅಂತ ಹೇಳಿದಾಗ ಚಾಯ್ ಅವ್ರು ಹೇಳ್ತಾರೆ, ಸರಿ ನೀನ್ ಹೇಳ್ದಾಗ ಅದನ್ನೆಲ್ಲ ಕರೆಕ್ಟ್ ಆಗಿ ಮಾಡಿದೆ ತಾನೆ, ಅದಕ್ ಬದಲಾಗಿ ನನ್ಗೇನ್ ಕೊಡ್ತೀಯ, ಇಲ್ಲಿ ಕೊಡು ಅಂತ ಹೇಳಿದಾಗ ನಮ್ ಹೀರೋ ಕೂಡ ಇದೋ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹಂಗೆ ಚಿಕ್ಕ ಮಕ್ಳಿಗೆ ತಲೆ ಮೇಲೆ ಹಿಂಗ ಸೌರ್ತಾರಲ್ಲ ಆತರ ಸೌರ್ದಾಗ ಅವ್ರು ಹೇಳ್ತಾರೆ, ನಾನೇ ಚಿಕ್ಕ ಹುಡುಗನ ಅಥವಾ ನನ್ ಮೆಂಟಲ್ ತರ ಕಾಣಿಸ್ತೀನ, ತಲೆ ಎಲ್ಲ ಸೌರ್ತಾ ಇದೀಯಾ, ನೀನ್ ಹೇಳಿದ್ದೇನೋ ನನ್ಗೆ ಗಿಟಾರ್ ಕಳಿಸ್ತೀನಿ ಅಂತ, ಮರ್ಯಾದಾಗ ನನ್ ಗಿಟಾರ್ ಕಲ್ಸು ಅಂತ ಹೇಳಿದಾಗ ನಮ್ ಹೀರೋ ಇಲ್ಲ ಇವಾಗ ಅದಕ್ಕೆ ಟೈಮ್ ಅಲ್ಲ, ನಾನು ಕಲಿಸ್ತೀನಿ ಅಂತ ಹೇಳ್ತಾರೆ. ಅದೇ ಟೈಮ್ ಅಜ್ಜಿ ಬೇರೆ ನೂಡಲ್ಸ್ ಅಡಿಗೆಲ್ಲ ರೆಡಿ ಆಗಿದೆ, ಬೇಗ ಬನ್ನಿ ಊಟಕ್ಕೆ ಅಂತ ಹೇಳಿದ ತಕ್ಷಣ ನಮ್ ಹೀರೋ ಫುಲ್ ಖುಷಿಯಾಗ ಅಜ್ಜಿ ಬಂದ್ವಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಎದ್ದೋಗ್ಬೇಕಂತ ನೋಡಿದ್ರೆ ಚಾಯ್ ಅವ್ರು ಬಿಡ್ತಾ ಇಲ್ಲ, ಎಲ್ಲಿ ನೈಸಾಗಿ ಎಸ್ಕೇಪ್ ಆಗ್ಬೇಕು ಅಂತ ನೋಡ್ತಾ ಇದೀಯಾ, ಮರ್ಯಾದಾಗ ನನ್ ಗಿಟಾರ್ ಹೇಳ್ಕೊಟ್ಬಿಟ್ಟು ಹೋಗಲ್ಲ ಅಂದ್ರೆ ಇನ್ನ ಬಿಡಲ್ಲ ಕಣೋ ಅಂತ ಹೇಳಿ ಅವ್ನ ಹಾಕಿ ಎಳ್ದಾಡ್ತಾ ಇರ್ತಾರೆ. ನಮ್ ಹೀರೋ ಕೂಡ ಬಿಟ್ಬಿಡಿ, ನಾನು ದಯವಿಟ್ಟು ನಾನು ಹೋಗ್ಬೇಕು, ನಂಗೆ ಹೊಟ್ಟೆಸ್ತೇವೆ ಅಂತ ಹೇಳಿ ಕೂಗಾಡ್ತಾ ಇರ್ತಾನೆ. ಈಗ ಎಲ್ಲರೂ ಹಂಗೆ ಹೊರಗಡೆ ಕುತ್ಕೊಂಡು ತಿಂತಾ ಇರ್ಬೇಕಾದ್ರೆ ನಮ್ ಹೀರೋ ಫ್ರೆಂಡ್ ಗಿಟಾರಿಸ್ಟ್ ಇರ್ತಾನಲ್ಲ ಕೂದಲೆಲ್ಲ ಬಿಟ್ಕೊಂಡು ಅವ್ನು ಹೇಳ್ತಾನೆ, ಹೌದು ಚಾಯ್, ನೀನು ಮಿನ್ಹೋ ಅನ್ನೋ ಹುಡುಗಿಗೋಸ್ಕರ ಈ ತರ ಕಾನ್ಸರ್ಟ್ ಮಾಡ್ತಾ ಇದೀಯಾ, ಕಾಂಪಿಟೇಷನ್ ವಿನ್ ಆಗ್ತೀಯಾ ಅಂತ ಹೇಳ್ಬಿಟ್ಟು ಏನೋ ಚಾಲೆಂಜ್ ಎಲ್ಲ ಮಾಡಿದೀಯಂತೆ, ಇನ್ ಕೇಸ್ ಆ ಕಾನ್ಸರ್ಟ್ ನಡೆಯೋ ದಿನ ಹುಡುಗಿ ಬಂದಿಲ್ಲ ಅಂದ್ರೆ ಏನೋ ಮಾಡ್ತೀಯಾ, ಹುಡುಗಿ ಕಾಣಿಸಿಲ್ಲ ಅಂದ್ರೆ ಏನೋ ಮಾಡ್ತೀಯ ಅಂದಾಗ ಚಾಯ್ ಹೇಳ್ತಾರೆ, ಅದೇನ ಹತ್ರ ಹೇಳ್ತೀರಾ, ಅದೆಲ್ಲ ಏನಿಲ್ಲ, ಹುಡುಗಿ ನನ್ನ ಹತ್ರ ಚಾಲೆಂಜ್ ಮಾಡಿದಾಳೆ, ಕರೆಕ್ಟ್ ಆಗಿ ಬಂದ್ಬಿಡ್ತಾಳೆ ಅಂದಾಗ ಇವ್ನು ಹೇಳ್ತಾನೆ, ಅಯ್ಯೋ ಇವಾಗ ಏನಕ್ ನನ್ಗೆ ಈ ಟೈಮ್ ಅಲ್ಲಿ ಆ ಹುಡುಗಿನ ನೆನಪು ಮಾಡಿದ್ರಿ, ನಾನ್ ಬೇರೆ ಅವಳನ್ನ ನೋಡಿ ತುಂಬಾ ದಿನ ಆಯ್ತು, ನನಗೆ ಇವಾಗ ಅವಳು ನೋಡ್ಬೇಕು ಅಂತ ಅನಿಸ್ತಾ ಇದೆಯೇ, ಸರಿ ನಾನು ಹೋಗ್ಬಿಟ್ಟು ಅವಳ ಕಣ್ಣಿಗೆ ಕಾಣಿಸ್ತಿರೋ ತರ ಸೈಡ್ ಅಲ್ಲಿ ಅವಳನ್ನ ನೋಡ್ಕೊಂಡ್ ಬಂದ್ಬಿಡ್ತೀನಿ ಅಂತ ಅಲ್ಲಿಂದ ಎದ್ದೋಗ್ಬೇಕಂತ ನೋಡಿದಾಗ ಮಾರ್ಕ್ ಮತ್ತೆ ನಮ್ ಹೀರೋ ಇಬ್ರು ಅಟ್ ಎ ಟೈಮು ಇಲ್ಲ ನೀವ್ ಹೋಗ್ಬಾರ್ದು ಅಂತ ಹೇಳಿ ಕೂಗ್ತಾರೆ ಜೋರಾಗಿ. ಅವ್ರ ಹತ್ರ ಸಡನ್ ಆಗಿ ಕೂಗಿದ ತಕ್ಷಣ ಅವ್ರ ಬಾಯಲ್ ತಿಂತ ಇದ್ ಊಟ ಎಲ್ಲ ಹಂಗೆ ನಮ್ ಚಾಯ್ ಮೇಲೆ ಉಗಿದ್ ಬಿಡ್ತಾರೆ. ನಮ್ ಚಾಯ್ಗೆ ಟೆನ್ಷನ್ ಆಗ್ಬಿಡುತ್ತೆ, ಏನ್ರೋ ಮಾಡ್ತಾ ಇದೀರಾ ನೀವು, ನಾನು ಹೋದ್ರೆ ನಿಮ್ಗೇನ್ರೋ ಪ್ರಾಬ್ಲಮ್ ಅಂತ. ಆಗ ನಮ್ ಹೀರೋ ಹೇಳ್ತಾರೆ, ನಿಮ್ಗೆಲ್ಲ ನಾಚಿಕೆ ಆಗ್ತಾ ಇಲ್ಲ, ಒಂದು ಹುಡುಗಿ ಹತ್ರ ಚಾಲೆಂಜ್ ಮಾಡಿದೀರಾ, ನಿನ್ನ ನೋಡಲ್ಲ ಕಾನ್ಸರ್ಟ್ ಅಲ್ಲಿ ವಿನ್ ಆಗೋವರೆಗೂ ಅಂತ ಹೇಳಿ, ಇವಾಗ ಹುಡುಗಿ ಕಣ್ಣು ಕಾಣಿಸ್ತಾ ಇರೋ ತರ ಹೋಗಿ ನೋಡ್ಕೊಂಡ್ ಬರ್ತೀನಿ ಅಂತ ಇದೀರಾ ಕಳ್ತನವಾಗಿ, ನೀವೆಲ್ಲ ಗಂಡಸೇನಾ ಅಂತ ಕೇಳಿದ ತಕ್ಷಣ ನಮ್ ಚಾಯ್ ಅವ್ರಿಗೆ ಟೆನ್ಷನ್ ಆಗ್ಬಿಡತ್ತೆ. ನಾನೇನಕ್ ನೋಡಕ್ ಹೋಗ್ಲಿ, ಹಂಗಾರೆ ನಾನು ನೋಡಲ್ಲ, ಕಾನ್ಸರ್ಟ್ ಅಲ್ಲಿ ವಿನ್ ಆಗ್ತೀನಿ, ಆಮೇಲೆ ನಾನು ನೋಡ್ತೀನಿ ಅಂತ ಶಪಥ ಎಲ್ಲ ಎತ್ಕೊಳ್ತಾರೆ. ಅವ್ರ ಈ ತರ ಮಾತಾಡ್ತಾ ಇರ್ಬೇಕಾದ್ರೆ ನಮ್ ಹೀರೋ ಬಂದು ಚಾಯ್ ಕಡೆ ಒಂಥರ ತುಂಬಾನೇ ಬೇಜಾರಾಗಿ ನೋಡ್ತಾ ಇರ್ತಾನೆ. ಆಕ್ಚುಲಿ ತುಂಬಾನೇ ಫೀಲ್ ಮಾಡಿ ಹೇಳ್ತಾನೆ, ಅಪ್ಪ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಪ್ಪ, ನಾನು ನಿಮ್ಮ ಹತ್ರ ಸುಳ್ಳು ಹೇಳ್ಬಿಟ್ಟೆ. ಈಗ ನೀವ್ ಅನ್ಕೊಂಡಿರೋ ತರ ಮಿನ್ಹೋ ಬಂದು ಕೊರಿಯಾನಲ್ಲಿ ಇಲ್ಲಪ್ಪ, ಅವ್ರು ಲಂಡನ್ ಕೊಟ್ಟೋದ್ರು, ಅವ್ರು ಮತ್ತೆ ಲಂಡನ್ ನಿಂದ ಕೊರಿಯಾಗ್ ಬರೋದ್ ಯಾವಾಗ ಅಂತಂದ್ರೆ ಅವ್ರಪ್ಪ ತೀರೋದಾಗ್ಲೇ ಅಪ್ಪ ಅಂತ ಒಂದು ಫ್ಲಾಶ್ ಬ್ಯಾಕ್ ನ ನೆನ್ಸಿ ನೋಡ್ತಾನೆ. ಅಂದ್ರೆ ಪ್ರೆಸೆಂಟ್ ಅಲ್ಲಿ ಬಂದು ಅವ್ನ್ ಮಿನ್ಹೋ ಅವ್ರನ್ನ ನೋಡಕ್ ಹೋದಾಗ ಅವ್ರು ಹೇಳಿರ್ತಾರಲ್ವಾ, ನಾವ್ ಅಪ್ಪ ತೀರೋದ್ಮೇಲೆನೆ ನಾನ್ ಲಂಡನ್ ಇಂದ ಬಂದಿದ್ದು ಅಂತ. ಈಗ ಅದನ್ನ ನೆನ್ಸ್ಕೊಂಡು ತುಂಬಾನೇ ಫೀಲ್ ಮಾಡ್ತಾ ಇರ್ತಾನೆ. ಈ ನಿಜ ಗೊತ್ತಾದ್ರೆ ನೀವ್ ಹೆಂಗ್ ಎಕ್ಸೆಪ್ಟ್ ಮಾಡ್ಕೊಳ್ತಿರೋ ಗೊತ್ತಿಲ್ವೇ ಅಪ್ಪ ಅಂತ. ಮಿನ್ಹೋ
ಲಂಡನ್ ಹೋದ್ಲು ಅಂತ ಇವಳು ಬೇಜಾರಲ್ಲಿ ನೋಡ್ತಾ ಇರ್ಬೇಕಾದ್ರೆ ದಿಢೀರ್ ಅಂತ ಏರ್ಪೋರ್ಟ್ ಅಲ್ಲಿ ಮಿನ್ಹೋ ಬರೋದನ್ನ ತೋರಿಸ್ತಾರೆ. ಸ್ಟ್ರೇಟಾಗಿ ಅವ್ರ ಮನೆ ಹತ್ರ ಕೂಡ ಹೋಗ್ಬಿಟ್ಟು ಅಲ್ಲಿರೋ ವಾಚ್ಮನ್ ಹತ್ರ ಕೀ ಕೇಳ್ತಾ ಇರ್ತಾಳೆ. ನಾನು ಕೀನ ಮರ್ತೋಗ್ಬಿಟ್ಟು ಲಂಡನ್ ಅಲ್ಲೇ ಬಿಟ್ಬಿಟ್ಟು ಬಂದ್ಬಿಟ್ಟೆ, ಕೀ ಕೊಡಿ ಅಂತ ಕೇಳಿದಾಗ ಅವ್ರು ಕೂಡ ಏನಮ್ಮ ಇವಾಗ ತಾನೇ ಓದ್ರಿ ಅಷ್ಟ್ ಬೇಗ ಬಂದ್ಬಿಟ್ರಿ ಅಂದಾಗ ನನ್ಗೆ ಲಂಡನ್ ಅಲ್ಲಿ ಎಜುಕೇಶನ್ ಎಲ್ಲ ಏನ್ ಇಷ್ಟ ಆಗ್ತಾ ಇಲ್ಲ, ನಾನು ಇಲ್ಲೇ ಇದ್ದು ಓದ್ಕೊಳ್ಳೋಣ ಅನ್ಕೊಂಡಿದೀನಿ, ಅದಕ್ಕೆ ಬಂದ್ಬಿಟ್ಟೆ ಅಂದಾಗ ಓ ಹೌದಮ್ಮ ತುಂಬಾ ಸಂತೋಷ ಅಂತ ಹೇಳ್ಬಿಟ್ಟು ಅವ್ರು ಕೂಡ ಕೀ ಕೊಡ್ತಾರೆ. ಇವಳು ಕೂಡ ಕೀ ತಕೊಂಡು ಒಳಗಡೆ ಹೋದ್ಮೇಲೆ ಒಂಥರ ಹೊಸದಾಗ ಮನೆ ಒಳಗಡೆ ಬಂದಿರೋ ತರ ಫೀಲ್ ಆಗ್ತಾ ಇರುತ್ತೆ. ಒಂಥರ ಹೊಸದಾಗೆಲ್ಲ ಸುತ್ತಿ ನೋಡ್ತಾ ಇರ್ತಾಳೆ. ಅಲ್ಲೇ ವಾಲ್ ಅಲ್ಲಿ ಅವ್ರದ್ದು ಫ್ಯಾಮಿಲಿ ಫೋಟೋ ಹಾಕಿರ್ತಾರಲ್ವಾ, ಅದ್ರ ನೋಡ್ಬಿಟ್ಟು ಅವಳು ಹೇಳ್ಕೊಳ್ತಾಳೆ, ಅಮ್ಮ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಮ್ಮ, ಇನ್ಮೇಲೆ ನನ್ ಲೈಫ್ ಹೆಂಗಿರ್ಬೇಕು ಅಂತ ಅನ್ಕೊಂಡಿದೀನೋ ಅದೇ ತರ ಇರ್ತೀನಿ ಅಂತ ತುಂಬಾನೇ ಫೀಲ್ ಮಾಡಿ ಹೇಳೋ ತರ ಇದೆ. ಏನಕ್ಕೆ ಅವಳಿತರ ನೆನ್ಸ್ತಾ ಇದ್ದಾಳೆ ಅಂತ ಗೊತ್ತಿಲ್ಲ. ಆದ್ರೆ ಫೈನಲ್ ಆಗಿ ಹೇಳ್ತಾಳೆ, ಇದನ್ನ ನೆನ್ಸ್ಕೊಂಡು ನಾನು ಫೀಲ್ ಆಗ್ತಿದ್ದೀನಿ ಅಂತ ನೀವ್ ಅನ್ಕೋಬೇಡಿ ಅಮ್ಮ, ನಾನು ತುಂಬಾ ಸಂತೋಷವಾಗಿದ್ದೀನಿ ಅಂತ ನಗ್ತಾ ಇರ್ತಾಳೆ. ಇದೇ ಟೈಮಲ್ಲಿ ಟಕ್ಕಂತ ನಮ್ ಹೀರೋಗೆ ಎಚ್ಚರ ಆಗುತ್ತೆ. ಎದ್ ಕುತ್ಕೊಂಡು ಅಯ್ಯೋ ಅವಳು ಲಂಡನ್ ಇಂದ ಬಂದ್ಬಿಟ್ಲಾ ಅಂತ ಯೋಚನೆ ಮಾಡ್ತಾನೆ. ಅಂದ್ರೆ ಮೋಸ್ಟ್ಲಿ ಇಷ್ಟೊತ್ತು ತೋರಿಸಿದ್ದು ಕನ್ಸ ಏನಂತ ಗೊತ್ತಿಲ್ಲ, ಮುಂದಕ್ಕೆ ನೋಡೋಣ. ನಮ್ ಹೀರೋ ತರ ಶಾಕಿಂಗ್ ಅಲ್ಲಿ ಇರ್ಬೇಕಾದ್ರೆ ತುಂಬಾನೇ ಮೋಸವಾಗಿ ಯಾರೋ ಗಿಟಾರ್ ಪ್ಲೇ ಮಾಡ್ತಾ ಇರ್ತಾರ ಕೇಳಿಸುತ್ತೆ. ಯಾರಪ್ಪ ಇದು ಇಷ್ಟು ಗೋರ್ವಾಗಿ ಪ್ಲೇ ಮಾಡ್ತಾ ಇರೋದು ಅಂತ ಹೇಳಿ ಹೊರಗಡೆ ಹೋಗಿ ನೋಡಿದ್ರೆ ಬೇರೆ ಯಾರಲ್ಲ ಚಾಯೆ. ಇವ್ರೇನಕ್ಕೆ ಇಷ್ಟೊತ್ತಲ್ಲಿ ಎದ್ ಬಂದು ಈ ಕೆಲಸನ ಮಾಡ್ತಾ ಇದಾರೆ ಅಂತ ಹೇಳಿ ಹೋಗಿ ಚಾಯ್ಗೆ ಹೇಳ್ತಾರೆ, ಹಲೋ ಏನ್ ಮಾಡ್ತಾ ಇದೀರಾ, ನಾನ್ ನಿಮ್ಗೆ ಏನ್ ಹೇಳ್ಕೊಟ್ಟಿದ್ದು ನೀವೇನ್ ಮಾಡ್ತಾ ಇರೋದು, ನನ್ ಕಿವಿಲ್ ರಕ್ತ ಬರೋದು ಅಂತ ಕಡಿಮೆ, ಇಷ್ಟು ಮೋಸವಾಗಿ ಪ್ಲೇ ಮಾಡ್ತಾ ಇದೀರ ಅಂದಾಗ ಚಾಯ್ ಹೇಳ್ತಾರೆ, ಏಯ್ ಏನೋ ಆತರ ಹೇಳ್ತಾ ಇದೀಯಾ, ನೀನ್ ಹೇಳ್ದಂಗೆ ನಾನು ಪ್ಲೇ ಮಾಡ್ತಾ ಇದ್ದೀನಿ, ಮತ್ತ್ಯಾಕ್ ನೀನ್ ಪ್ಲೇ ಮಾಡೋ ನನಗ್ ಬರ್ತಾ ಇಲ್ಲ, ನನ್ಗೆ ಗೊತ್ತು ನಾನು ತುಂಬಾ ಕೇವಲವಾಗಿ ಮಾಡ್ತಾ ಇದೀನಿ ಅಂದಾಗ ನಮ್ ಹೀರೋ ಹೇಳ್ತಾನೆ, ನಿಮ್ಗೆ ಎಷ್ಟು ಸತಿ ಹೇಳಿದೀನಿ ನೀವು ಫಸ್ಟ್ ಗಿಟಾರ್ ಪ್ಲೇ ಮಾಡಕ್ ಕಲಿಬೇಕಂದ್ರೆ ಫಸ್ಟ್ ಅದ್ರ ಹತ್ರ ಮಾತಾಡೋದಕ್ ಕಲಿಬೇಕು. ನಿಮ್ಮಲ್ಲಿರೋ ಎಮೋಷನ್ ನೀವ್ ಯಾವ ತರ ಗಿಟಾರ್ ಹತ್ರ ತೋರಿಸ್ತಿರೋ ಅದೇ ತರ ಒಂದು ರಿಪ್ಲೈ ನಿಮ್ಗೆ ಅದರಿಂದ ಬರೋದು. ನೀವು ಕೋಪವಾಗಿ ಪ್ಲೇ ಮಾಡಿದ್ರೆ ಅದು ಕೂಡ ಕೋಪವಾಗಿ ತೋರಿಸುತ್ತೆ ಅಂತ ಹೇಳ್ಕೊಂಡು ಸ್ಟಾರ್ಟಿಂಗ್ ಅಲ್ಲಿ ನಮ್ ಹೀರೋಗೆ ಮ್ಯೂಸಿಕ್ ತತ್ತ ಯಾವ ತರ ಹೇಳ್ಕೊಟ್ರೋ ಅದೇ ತರ ಇಲ್ಲಿ ನಮ್ ಹೀರೋ ಬಂದು ಚಾಯ್ ಅವ್ರಿಗೆ ಹೇಳ್ಕೊಡ್ತಾ ಇರೋದು. ನಮ್ ಹೀರೋ ಇಲ್ಲಿ ಕೊಡಿ ತೋರಿಸ್ತೀನಿ ಅಂತ ಗಿಟಾರ್ ತಗೊಂಡು ಅವ್ನ್ ಪ್ಲೇ ಮಾಡ್ತಾನೆ. ಅವ್ನ್ ತುಂಬಾನೇ ಕೋಪವಾಗಿರೋ ಒಂದು ಟ್ಯೂನ್ ಹಾಕಿದಾಗ ಆ ಗಿಟಾರ್ ಕೂಡ ತುಂಬಾನೇ ಕೋಪವಾಗಿ ರಿಪ್ಲೈ ಮಾಡುತ್ತೆ. ಸಂತೋಷವಾಗಿರೋ ತರ ಹಾಕಿದ್ರೆ ಸಂತೋಷವಾಗಿ, ತುಂಬಾನೇ ಎಮೋಷನಲ್ ಆಗಿರೋ ತರ ಹಾಕಿದ್ರೆ ಎಮೋಷನಲ್ ಆಗಿ, ಪ್ರತಿಯೊಂದು ಅದನ್ನ ಎಕ್ಸ್ಪ್ಲೇನ್ ಮಾಡ್ಕೊಂಡು ಪ್ಲೇ ಮಾಡಿ ತೋರಿಸ್ತಾನೆ. ನಮ್ ಹೀರೋ ಹತ್ರ ಪ್ಲೇ ಮಾಡ್ತಾ ಇರೋದನ್ನ ನೋಡ್ಬಿಟ್ಟು ಚಾಯ್ ಅವ್ರಿಗೆ ಸಖತ್ ಶಾಕ್ ಆಗುತ್ತೆ. ಏನೋ ಇದು ಇಷ್ಟು ಚೆನ್ನಾಗಿ ಪ್ಲೇ ಮಾಡ್ತಾ ಇದ್ಯಾ, ಇದ್ರೂನು ನಾನು ಎಷ್ಟೇ ಕಲ್ತ್ರುನು ನಿನ್ ತರ ನನ್ ಕೇಳಿ ಪ್ಲೇ ಮಾಡಕ್ ಆಗಲ್ಲ ಅಂದಾಗ ನಮ್ ಹೀರೋ ಹೇಳ್ತಾನೆ, ಆತರ ಯಾವತ್ತಿಗೂ ಹೇಳಕ್ ಹೋಗ್ಬೇಡಿ, ಹೇಳ್ಬೇಕಂದ್ರೆ ನಾನು ನಿಮ್ ತರನೇ ಇದ್ದೆ, ನನ್ಗೂ ಪ್ಲೇ ಮಾಡಕ್ ಬಂದಿಲ್ಲ, ಆದ್ರೆ ಯಾವಾಗ ನಾನ್ ಗಿಟಾರ್ ಹತ್ರ ಮಾತಾಡಕ್ ಕಲ್ತ್ನೋ ಅವಾಗ ನನ್ಗಿದೆಲ್ಲ ಅಷ್ಟು ಕ್ಲಿಯರ್ ಆಗಿ ಬಂದಿದ್ದು, ಅದ್ರ ಬಗ್ಗೆ ಅಷ್ಟೊಂದು ಅರ್ಥ ಮಾಡ್ಕೊಳಕ್ ಆಗಿದ್ದು. ನೀವು ಅಷ್ಟೇ ಫಸ್ಟ್ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದ್ರೆ ಗಿಟಾರ್ ಹತ್ರ ಮಾತಾಡೋದನ್ನ ಕಲೀರಿ ಅಂತ ಚಾಯ್ ಅವ್ರಿಗೆ ಹೇಳ್ಕೊಡ್ತಾನೆ. ಈಗ ನಮ್ ಚಾಯರ್ ಕೂಡ ಗಿಟಾರ್ನ ಎತ್ಕೊಂಡು ಹಂಗೆ ಪ್ಲೇ ಮಾಡ್ತಾರೆ ನೋಡಿ. ಚಾಯ್ ಅವ್ರಿಗೆ ಸಕ್ಕ ಸಂತೋಷ, ಆಹಾ ನಾನ ಪ್ಲೇ ಮಾಡಿದ್ದು, ಏನೋ ಇಷ್ಟು ಸೂಪರ್ ಆಗಿ ನಾನು ಪ್ಲೇ ಮಾಡ್ತಾ ಇದ್ದೀನಿ ಓಯ್ ಅಂತ ಹೇಳ್ಬಿಟ್ಟು ಫುಲ್ ಖುಷಿ ಆಗ್ತಾರೆ. ಇವತ್ತು ನೈಟ್ ಹಂಗೆ ಮುಗಿಯುತ್ತೆ. ಈಗ ನೆಕ್ಸ್ಟ್ ಡೇ ಬೆಳಗ್ಗೆ ತೋರಿಸ್ತಾರೆ. ಎಲ್ಲರೂ ಕುತ್ಕೊಂಡು ತಿಂತಾ ಇರ್ಬೇಕಾದ್ರೆ ಚಾಯ್ ಅವ್ರು ಹೇಳ್ತಾರೆ, ಏಯ್ ನಾನು ಈವ್ನಿಂಗ್ ಟೈಮು ಐಸ್ ಕ್ರೀಮ್ ಶಾಪ್ ಅಲ್ಲಿ ಪಾರ್ಟ್ ಟೈಮ್ ಜಾಬ್ ಮಾಡ್ತಾ ಇದ್ನಲ್ಲ, ಆ ಜಾಕೆ ಬಂದ್ಬಿಡು ಅಂತ ಹೇಳಿದಾಗ ಹೀರೋ ಕೂಡ ಏನಕ್ಕೆ ನಾನೇನಕ್ಕೆ ಅಲ್ಲಿ ಬರ್ಬೇಕು ಅಂದಾಗ, ಏನೋ ಈ ತರ ಕೇಳ್ತಾ ಇದ್ಯಾ, ನೀನ್ ತಾನೇ ಪಾರ್ಟ್ ಟೈಮ್ ಜಾಬ್ ಇದ್ರೆ ಹೇಳು ಅಂತ ಹೇಳ್ದೆ, ಅಲ್ಲಿ ಕೆಲಸ ಇದೆ ಬಾ ನಾನು ಮಾತಾಡಿದೀನಿ ಅಂದಾಗ ನಮ್ ಹೀರೋ ಕೂಡ ಸರಿ ಆಯ್ತು ಅಂತ ಹೇಳ್ಬಿಟ್ಟು ಅವ್ರಿಗೆ ಐಫೈ ಕೊಟ್ಟಾಗ ಚಾಯ್ ಅವ್ರು ಕೂಡ ಐಫೈ ಕೊಡ್ತಾರೆ. ತುಂಬಾ ಖುಷಿಯಾಗಿ ಕೊಡ್ತಾರೆ. ಆಮೇಲೆ ಅವರೇ ಯೋಚನೆ ಮಾಡ್ತಾರೆ, ಅಯ್ಯೋ ಇವಾಗ ನಾನೇನಕ್ಕೆ ಅವ್ನ ಕೈ ಕೊಟ್ಟೆ, ಫಸ್ಟ್ ಇವ್ನು ಸ್ವಲ್ಪ ವ್ಯತ್ಯಾಸವಾಗಿ ನಡ್ಕೊಳ್ತಾನೆ, ನಾನೇನಕ್ಕೆ ಇವ್ನ ಹತ್ರ ಇಷ್ಟು ಕ್ಲೋಸ್ ಆಗಿದ್ದೀನಿ ಅಂತ. ಅದಾದ್ಮೇಲೆ ಇವಾಗ ಹಂಗೆ ಚಾಯ್ ಅವರು ಸ್ಕೂಲ್ಗೆ ಹೋಗೋದನ್ನ ತೋರಿಸ್ತಾರೆ. ಅವ್ರ ಹತ್ರ ಸ್ಕೂಲ್ ಒಳಗಡೆ ತುಂಬಾ ಸಂತೋಷವಾಗಿ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಇಬ್ರು ಹುಡುಗರು ಹಂಗೆ ಕೋತಿ ಚೇಷ್ಟೆ ಮಾಡ್ಕೊಂಡು ಡ್ಯಾನ್ಸ್ ಆಡ್ಕೊಂಡ್ ಬರ್ತಾ ಇರುವಾಗ ಚಾಯ್ ಅವ್ರು ನೋಡ್ಬಿಟ್ಟು ಹೇಳ್ತಾರೆ, ಏನ್ ರೋ ಸೂಪರ್ ಆಗಿ ಡ್ಯಾನ್ಸ್ ಆಡ್ತಾ ಇದೀರಾ, ಸಕ್ಕದಾಗಿ ಆಡ್ತಾ ಇದೀರಾ ಅಂತ ಹೇಳಿ ಫುಲ್ ಖುಷಿಯಾಗಿ ಹೇಳ್ಕೊಂಡು ಖುಷಿಯಾಗಿ ಹೋಗ್ತಾ ಇರೋದ್ ನೋಡ್ಬಿಟ್ಟು ಅವ್ರಿಬ್ರು ಹೇಳ್ತಾರೆ, ಏನೋ ಇದು ಚಾಯ್ ಇಷ್ಟು ಖುಷಿಯಾಗಿದ್ದಾನೆ, ನಾನೆಲ್ಲ ಅವ್ನು ತುಂಬಾನೇ ಬೇಜಾರಾಗಿರ್ತಾನೆ ಅಂತ ಅನ್ಕೊಂಡಿದ್ದೆ, ಮಿನ್ಹೋಗೋಸ್ಕರನೇ ಪಾಪ ಅವ್ನು ಕಷ್ಟಪಟ್ಟು ಕಾನ್ಸರ್ಟ್ ಎಲ್ಲ ಮಾಡ್ತೀನಿ ವಿನ್ ಆಗ್ತೀನಿ ಅಂತೆಲ್ಲ ಚಾಲೆಂಜ್ ಮಾಡ್ದ, ಇವಾಗ ಅವಳೇ ಇಲ್ಲ ಲಂಡನ್ಗೆ ಹೋಗ್ಬಿಟ್ಟಿದ್ದಾಳೆ ಅಂತ ಗೊತ್ತಾಗಿ ಕೂಡ ಇವ್ನು ಸಂತೋಷವಾಗಿದ್ದಾನೆ ಅಂದಾಗ ಇದನ್ನ ಕೇಳಿಸ್ಕೊಂಡಿದ ತಕ್ಷಣ ಚಾಯ್ ಅವ್ರಿಗೆ ಸಖತ್ ಶಾಕ್ ಆಗುತ್ತೆ. ಏನು ಮಿನ್ಹೋ ಲಂಡನ್ಗೆ ಹೊರಟೋದ್ಲಾ ಅಂತ ಹೇಳ್ಬಿಟ್ಟು ಮತ್ತೆ ತಿರ್ಕೊಂಡು ಓಡ್ ಬಂದವನು ಏನ್ರೋ ಹೇಳ್ತಾ ಇದೀರಾ ಅಂದಾಗ ಅವ್ರು ಹೇಳ್ತಾರೆ, ಏಯ್ ನಿನ್ಗೆ ಇನ್ನೂ ವಿಷಯ ಗೊತ್ತಿಲ್ವಾ, ಓ ಅದಕ್ಕೇನೆ ನೀನ್ ಇಷ್ಟು ಖುಷಿಯಾಗಿದ್ದು, ಮಿನ್ಹೋ ಆಲ್ರೆಡಿ ಲಂಡನ್ ಹೋಗಿದ್ದಾಯ್ತು ಕಣೋ, ಯಾಕೆ ನಿನ್ಗೆ ಹೇಳಿಲ್ವಾ ಅಂದಾಗ ಇವ್ನಿಗೆ ತುಂಬಾ ಬೇಜಾರಾಗ್ಬಿಡುತ್ತೆ. ನಾನು ಮಿನ್ಹೋಗೋಸ್ಕರ ತಾನೆ ಇಷ್ಟೆಲ್ಲ ಕಷ್ಟಪಟ್ಟು ಇದೆಲ್ಲ ಮಾಡ್ತಾ ಇರೋದು, ಆದ್ರೆ ಅವಳು ನನಗೆ ಹೇಳ್ದೇನೆ ಹೊರಟೋದ್ಲಾ, ಏನ್ ನಡೀತಾ ಇದೆ, ಅವಳು ಏನ್ ಮಾಡ್ತಿದ್ದಾಳೆ ಅಂತ ಪಾಪ ತುಂಬಾನೇ ಫೀಲ್ ಮಾಡಿ ಯೋಚನೆ ಮಾಡ್ತಾ ಇರ್ತಾರೆ. ಪ್ಲಸ್ ತುಂಬಾನೇ ಶಾಕಿಂಗ್ ಅಲ್ಲಿ ಇರ್ತಾರೆ. ಇದೇ ಟೈಮಲ್ಲಿ ಇನ್ನೊಂದ್ ಕಡೆ ಮಿನ್ಹೋ ಅವ್ರನ್ನ ತೋರಿಸ್ತಾರೆ. ಆಕ್ಚುಲಿ ಹೇಳ್ಬೇಕಂದ್ರೆ ನೆನ್ನೆ ನೈಟ್ ಮಿನ್ಹೋ ಅವ್ರು ಬಂದು ಕೊರಿಯಾಗೆ ಬಂದ್ಬಿಟ್ಟಿದ್ದಾರೆ. ಇದೇ ವಿಷಯನೇ ನಮ್ ಹೀರೋಗೆ ಕನ್ಸಲ್ ಬಂದಿರೋದು. ಅದೇನ್ ಕೋಇನ್ಸಿಡೆನ್ಸ್ ಅಥವಾ ಮುಂದಕ್ಕೆ ಏನ್ ನಡೆಯುತ್ತೋ ನೋಡೋಣ. ಇವ್ರೀಗ ಬಂದವರು ಕನ್ನಡಿ ಮುಂದೆ ಕೂತ್ಕೊಂಡು ಅವ್ರ ಹೇರ್ಸ್ ಎಲ್ಲ ತುಂಬಾ ಶಾರ್ಟ್ ಆಗಿ ಕಟ್ ಮಾಡ್ಕೊಳ್ತಾ ಇರ್ತಾರೆ. ಅವ್ರ ಆಟಿಟ್ಯೂಡ್ ಫುಲ್ ಚೇಂಜ್ ಆಗಿದೆ. ಇವ್ರು ಲಂಡನ್ಗೆ ಹೋಗಿ ಬಂದ್ಮೇಲೆ, ಅಂದ್ರೆ ಇದಕ್ಕೂ ಮುಂಚೆ ಅವ್ರ ಹತ್ರ ಒಂಥರ ಸೈಲೆಂಟ್ ಆಗಿ ತುಂಬಾನೇ ಸ್ಟಬ್ಬನ್ ಆಗಿ ಇರ್ತಾ ಇದ್ರಲ್ಲ, ಬಟ್ ಇವಾಗ ಆತರ ಎಲ್ಲ ತುಂಬಾನೇ ಚೈಲ್ಡಿಶ್ ಆಗಿ ನಡ್ಕೊಳ್ತಾ ಇದಾರೆ. ತುಂಬಾನೇ ಖುಷಿಯಾಗೆಲ್ಲ ಜಿಗ್ದಾಡ್ಕೊಂಡು ಇವ್ರ ಇತರ ಮಾಡೋದನ್ನ ನೋಡಿದ್ರೇನೆ ಇವ್ರು ನಿಜವಾಗ್ಲೂ ಮಿನ್ಹೋನೆ ಅಂತಾನ ನಮ್ಗೊಂದು ಡೌಟ್ ಬಂದ್ಬಿಡತ್ತಲ್ಲ, ಆತರ ನಡ್ಕೊಳ್ತಾ ಇದಾರೆ. ಅಷ್ಟೇ ಅಲ್ಲ, ಅವ್ರಷ್ಟು ಖುಷಿಯಾಗಿ ನಡ್ಕೊಳ್ಳೋದು ಅಲ್ದೆ ಅವ್ರ ಹತ್ತಿರದೆಲ್ಲ ತುಂಬಾನೇ ಎಕ್ಸ್ಪೆನ್ಸಿವ್ ಆದ ಡ್ರೆಸ್ಸಸ್, ಥಿಂಗ್ಸ್, ಜ್ಯುವೆಲರೀಸ್ ಅಂತ ಅದನ್ನೆಲ್ಲ ಪ್ಯಾಕ್ ಮಾಡ್ತಾ ಇದಾರೆ. ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಇದೇ ಟೈಮಲ್ಲಿ ಇನ್ನೊಂದ್ ಕಡೆ ನಮ್ ಹೀರೋನ ತೋರಿಸ್ತಾರೆ. ನಮ್ ಹೀರೋ ಕೂಡ ಆ ವಿಭಾ ಶಾಪ್ ಎಲ್ಲಿದೆ ಅಂತ ಹೇಳ್ಬಿಟ್ಟು ಟೈಮ್ ಸಿಕ್ದಾಗೆಲ್ಲ ಹುಡುಕ್ತಾ ಇರ್ತಾರಲ್ವಾ, ಇವಾಗ ಕೂಡ ಅದೇ ತರ ಹುಡ್ಕೊಂಡ್ ಬಂದಾಗ ಕರೆಕ್ಟ್ ಆಗ ಶಾಪ್ ಇರೋ ಜಾಗನ ಕೂಡ ಹುಡುಕ್ಬಿಟ್ರು. ಆ ಶಾಪ್ ಹತ್ರ ಹೋಗ್ಬಿಟ್ಟು ಹೊರಗಡೆ ನಿಂತ್ಕೊಂಡು ಇಷ್ಟು ದಿನ ಆಯ್ತು ಈ ಶಾಪ್ ನ ನೋಡಿ ಆಹಾ ಅಂತ ಹೇಳ್ಬಿಟ್ಟು ಆಚೆ ಕಡೆ ನಿಂತ್ಕೊಂಡು ನೋಡ್ತಾ ಇರ್ಬೇಕಾದ್ರೆ ಒಳಗಡೆ ತಾತ ಕೂಡ ಇರ್ತಾರೆ. ಇದಪ್ಪ ಏನಪ್ಪಾ ಆಚೆ ನಿಂತ್ಕೊಂಡು ನೋಡ್ತಾ ಇದ್ಯಾ, ಬನ್ನಿ ಬನ್ನಿ ಒಳಗಡೆ ಬನ್ನಿ, ಇಲ್ಲಿ ತುಂಬಾ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಇದೆ, ನಿಮ್ಗೆ ಯಾವ್ದು ಬೇಕೋ ನೋಡಿ ತಗೊಳ್ಳಿ ಅಂತ ಹೇಳಿ ಕರೆದಾಗ ಇವ್ನ್ ಹಂಗೆ ಯೋಚನೆ ಆಗ್ಬಿಡುತ್ತೆ, ಅಯ್ಯೋ ನಾನ್ ಬೇರೆ ಸುಮ್ನೆ ನಿಂತ್ಕೊಂಡು ನೋಡ್ತಾ ಇದ್ದಿದ್ದು, ಇವ್ರು ಬೇರೆ ಶಾಪ್ ಒಳಗಡೆ ಕರಿತಾ ಇದಾರೆ, ದುಡ್ಡು ಬೇರೆ ಇಲ್ವೇ ಅನ್ಕೊಂಡು ಒಳಗಡೆ ಹೋಗ್ತಾನೆ. ಅವ್ರು ಹೇಳ್ತಾರೆ, ಇಲ್ಲಿ ನೋಡಪ್ಪ ನಿಮಗ್ ಬೇಕಾಗಿರೋ ಥಿಂಗ್ಸ್
ಅಲ್ಲಿದೆ, ನಿಮ್ಗೇನ್ ಬೇಕು ಹೇಳಿ ನಾನು ತೋರಿಸ್ತೀನಿ ಅಂದಾಗ, ಏನಿಲ್ಲ ಜಸ್ಟ್ ಗಿಟಾರ್ ನೋಡ್ತಾ ಇದ್ದೆ ಅಂದಾಗ, ಏನೋ ಗಿಟಾರ, ನನ್ನ ಹತ್ರ ಇನ್ನೂ ಒಳ್ಳೆ ಕಲೆಕ್ಷನ್ಸ್ ಎಲ್ಲ ಇದೆ, ನಾನು ಒಳಗಡೆ ಹೋಗಿ ಎತ್ಕೊಂಡ್ ಬರ್ತೀನಿ, ನೀವು ನೋಡಿ ಅಂದಾಗ, ಅಂಕಲ್ ಇರಿ ಒಂದ್ ನಿಮಿಷ, ನಾನು ಜಸ್ಟ್ ನೋಡ್ತಾ ಇದ್ದೀನಿ ಅಷ್ಟೇ, ನನ್ನ ಹತ್ರ ಅಮೌಂಟ್ ಎಲ್ಲ ಇಲ್ಲ ಅಂದಾಗ, ಹಾ ಸರಿಪಾ ನೋಡಿ ನಾನು ಒಳಗಡೆ ಐಟಮ್ಸ್ ತಗೊಂಡ್ ಬರ್ತೀನಿ ಅಂತ ಒಳಗಡೆ ಹೋದಾಗ, ಇವ್ ನಂಗೆ ಸುತ್ತಮುತ್ತ ನೋಡ್ತಾ ಇರ್ಬೇಕಾದ್ರೆ ಶಾಪ್ ಹೊರಗಡೆನೆ ಮಿನ್ಹೋ ಅವ್ರು ನಡ್ಕೊಂಡು ಹೋಗೋದನ್ನ ನೋಡ್ತಾನೆ. ಒಂದು ಕ್ಷಣ ಇವ್ನ್ ಕೈಲೇ ನಂಬಕ್ ಆಗ್ತಿಲ್ಲ, ನಿಜವಾಗ್ಲೂ ನಾನು ಇವಾಗ ಮಿನ್ಹೋ ಅವ್ರನ್ನ ನೋಡದ್ನ ಅವ್ರೇ ನಾನು ನಡ್ಕೊಂಡು ಹೋಗಿದ್ದು, ನನ್ಗೆ ಯಾಕೋ ಡೌಟ್ ಆಗಿದೆ ಅಂತ ಹೇಳ್ಬಿಟ್ಟು ಅವ್ರನ್ನ ಫಾಲೋ ಮಾಡ್ಕೊಂಡು ಹೋಗಿ ಶುರು ಮಾಡ್ಬಿಟ್ಟ. ಇಲ್ಲಿ ಮಿನ್ಹೋ ಅವ್ರು ನೋಡಿದ್ರೆ ಅವ್ರ ಮನೆಯಿಂದ ಪ್ಯಾಕ್ ಮಾಡ್ಕೊಂಡ್ ಬಂದಿದ್ರಲ್ಲ ತುಂಬಾ ಕಾಸ್ಟ್ಲಿ ಆದ ಥಿಂಗ್ಸ್, ಅದನ್ನೆಲ್ಲ ಹಂಗೆ ರೋಡ್ ಸೈಡ್ ಹಾಕ್ಬಿಟ್ಟು ಅದನ್ನ ಸೇಲ್ ಮಾಡ್ತಾ ಇರ್ತಾರೆ. ಈ ತರ ಕಾಸ್ಟ್ಲಿ ಆದ ಥಿಂಗ್ಸ್ ಚೀಪ್ ಆಗಿ ಸಿಕ್ಕಿದ್ರೆ ಯಾರ್ ತಾನೇ ತಗೊಳ್ಳೋದಿಲ್ಲ, ಎಲ್ಲರೂ ಬಂದ್ ತಗೊಳ್ತಾರೆ. ಇವ್ರು ಕೂಡ ಹಾಗೆ ಖುಷಿಯಾಗಿ ಅಮೌಂಟ್ ಎಲ್ಲ ಎಣಿಸ್ತಾ ಇರ್ಬೇಕಾದ್ರೆ ನಮ್ ಹೀರೋ ನೋಡ್ಬಿಟ್ಟ, ಮಿನ್ಹೋ ನೀವೇನ್ ಮಾಡ್ತಾ ಇದ್ರಿ ಇಲ್ಲಿ, ನೀವ್ ಅವಾಗ ಲಂಡನ್ ಇಂದ ಬಂದ್ರಿ ಅಂದ ತಕ್ಷಣ ಇವಳಿಗೆ ಬಕ್ಕಂತ ಆಗ್ಬಿಡುತ್ತೆ. ಅಯ್ಯೋ ಯಾರೋ ನಮ್ನ ಕಂಡಿಡಿದ್ ಬಿಟ್ರೆ ಯಾರಪ್ಪ ಅಂತ ಹೇಳಿ ತಲೆ ಎತ್ ನೋಡಿದ್ರೆ ಅದು ನಮ್ ಹೀರೋನೆ. ಇವಳು ಹೇಳ್ತಾಳೆ, ಏನು ಮಿನ್ಹೋನಾ, ನಾನ್ ಮಿನ್ಹೋ ಅಲ್ಲಪ್ಪ, ನಾನ್ ಬೇರೆ ಯಾರು ಅಂತ ಹೇಳಿದಾಗ ನಮ್ ಹೀರೋ ಹೇಳ್ತಾನೆ, ಏಯ್ ಇವ್ಳು ಹೇಳ್ಬಿಡಿ, ನೀವೇ ಮಿನ್ಹೋ, ನನಗ್ ಚೆನ್ನಾಗ್ ಗೊತ್ತು, ನೀವು ಲಂಡನ್ ಅಲ್ಲಿ ತಾನೇ ಇರ್ಬೇಕು, ನೀವ್ ಇವಾಗ ಬಂದ್ರಿ ಕೊರಿಯಾಗೆ, ನೀವೇನ್ ಮಾಡ್ತಾ ಇದ್ರಿ ಇಲ್ಲಿ ಅಂತ ಕೇಳಿದಾಗ ಅವಳು ಕೂಡ ಏನೋ ಹೇಳಿ ಮ್ಯಾನೇಜ್ ಮಾಡಕ್ಕೆ ನೋಡ್ತಾಳೆ. ಆದ್ರೆ ಅಷ್ಟ್ರಲ್ಲ ಜಾಗಕ್ಕೆ ಪೊಲೀಸ್ ಅವ್ರು ಬರ್ತಾರೆ. ಅಂದ್ರೆ ಪರ್ಮಿಷನ್ ಇಲ್ದೆ ಈ ಸ್ಟ್ರೀಟ್ ಮೇಲೆ ಅಂಗಡಿ ಎಲ್ಲ ಇಟ್ಕೊಂಡಿರ್ತಾರಲ್ಲ ಅವ್ರನ್ನೆಲ್ಲ ಖಾಲಿ ಮಾಡ್ಸೋದಕ್ ಬಂದಿರೋದು. ಇದನ್ನ ನೋಡ್ಬಿಟ್ಟು ಮಿನ್ಹೋ ಅವ್ರು ಹೇಳ್ತಾರೆ, ಸರಿ ಇವಾಗ ನಾನು ಯಾವಾಗ ಲಂಡನ್ ಇಂದ ಬಂದೆ, ಏನಕ್ ಬಂದೆ ಅಂತ ನಿಂಗೆ ಗೊತ್ತಾಗ್ಬೇಕತಾನೆ, ಅದು ಗೊತ್ತಾಗ್ಬೇಕಂದ್ರೆ ಈ ಥಿಂಗ್ಸ್ ನೆಲ್ಲ ಪ್ಯಾಕ್ ಮಾಡ್ಕೊಂಡು ನಾನು ಹಿಂದ್ಗಡೆ ಬಂದ್ಬಿಡಂತ ಹೇಳ್ಬಿಟ್ಟು ಮಿನ್ಹೋ ಅವ್ರ ಅಲ್ಲಿಂದ ಎಸ್ಕೇಪ್ ಆಗ್ಬಿಟ್ರು. ಇನ್ನೇನ್ ಪೊಲೀಸ್ ಅವ್ರ ಹತ್ರ ಬರ್ತಾ ಇದಾರೆ ಅಂತ ಹೇಳ್ಬಿಟ್ಟು ನಮ್ ಹೀರೋ ಕೂಡ ಟಕ ಅಂತ ಅಲ್ಲಿರೋ ಥಿಂಗ್ಸ್ ನೆಲ್ಲ ಎತ್ತಿ ಬ್ಯಾಗ್ ಅಲ್ಲಿ ಪ್ಯಾಕ್ ಮಾಡ್ಕೊಂಡು ಮಿನ್ಹೋ ಹಿಂದ್ಗಡೆ ಓಡೋಗ್ತಾ ಇರ್ತಾರೆ. ಇದೇ ಟೈಮಲ್ಲಿ ಇನ್ನೊಂದ್ ಕಡೆ ಸ್ಕೂಲ್ ಅಲ್ಲಿ ಇರೋ ನಮ್ ಚಾಯ್ ಅವ್ರನ್ನ ತೋರಿಸ್ತಾರೆ. ಅವ್ರ ಹಂಗೆ ಗಿಟಾರ್ ಎತ್ಕೊಂಡು ತುಂಬಾನೇ ಬೇಜಾರಾಗಿ ಸಾಂಗ್ ಎಲ್ಲ ಹಾಡ್ಕೊಂಡು ಗಿಟಾರ್ ನ ಪ್ಲೇ ಮಾಡ್ತಾ ಇರ್ತಾರೆ. ಪಾಪ ಎಷ್ಟು ಬೇಜಾರ್ ಇರತ್ತೆ ಅವ್ರಿಗೆ. ಅವಳು ಹೇಳ್ದೆ ಕೇಳ್ದೆ ಒಟ್ಟೋದ್ಲು, ನಾನು ಅವಳಿಗೋಸ್ಕರ ಇಷ್ಟೆಲ್ಲ ಕಷ್ಟಪಟ್ಟ, ಅದನ್ನ ಯಾಕೆ ಅವಳು ಅರ್ಥ ಮಾಡ್ಕೊಂಡಿಲ್ಲ ಅಂತ ತುಂಬಾನೇ ಫೀಲ್ ಮಾಡಿ ಅಳ್ತಾ ಇರ್ತಾರೆ. ಇದೇ ಟೈಮಲ್ಲಿ ಇವ್ರ ಗ್ಯಾಂಗ್ ಅಲ್ಲಿ ಇರ್ತಾರಲ್ಲ ಇನ್ 3 ಜನ, ಅವ್ರು ಬಂದ್ ನಿಂತ್ಕೊಂಡು ನೋಡ್ಬಿಟ್ಟು, ಆಹಾ ಏನ್ ಸೂಪರ್ ಆಗಿ ಆಡ್ತಾ ಇದೀಯಾ, ಪರವಾಗಿಲ್ಲ ಕಣೋ, ನೀನ್ ಹೆಂಗ್ ಆಡ್ತಾ ಇದೀಯ ಏನು ಅಂತ ಹೇಳ್ಬಿಟ್ಟು ನಾವು ಟೆಸ್ಟ್ ಮಾಡ್ಬೇಕು ಅನ್ಕೊಂಡ್ವಿ, ಆದ್ರೆ ಇದ್ರಲ್ಲೇ ಗೊತ್ತಾಗೋಯ್ತು ಆ ಲೋ ಪಿಚ್ ಹೈ ಪಿಚ್ ಎಲ್ಲ ನೀನ್ ಸೂಪರ್ ಆಗಿ ಆಡ್ತಾ ಇದೀಯಾ, ಇನ್ಮೇಲೆ ಪರ್ಮನೆಂಟ್ ಆಗಿ ನಮ್ ಬ್ಯಾಂಡ್ ಗೆ ನೀನೇ ಕಾಣೋ ಸಿಂಗರ್ ಅಂತ ಹೇಳ್ತಾ ಇದ್ರೆ ನಮ್ ಚಾಯರ್ಗ್ ಒಂಥರ ಬೇಜಾರಾಗ್ಬಿಡುತ್ತೆ. ಇನ್ನೇನಕ್ ಅದೆಲ್ಲ ಪ್ರಯೋಜನ, ನಾನು ಅವಳಿಗೋಸ್ಕರನೇ ಕಷ್ಟಪಟ್ಟಿದ್ದನ್ನೆಲ್ಲ ಕಲ್ತೆ ಕಾನ್ಸರ್ಟ್ ಎಲ್ಲ ಮಾಡ್ಬೇಕು ಅಂತ ಅನ್ಕೊಂಡೆ, ಆದ್ರೆ ಅವಳ ಈ ತರ ಅರ್ಧದಲ್ಲಿ ನನ್ನ ಕೈ ಕೊಟ್ಬಿಟ್ಟು ಹೋಗ್ಬಿಟ್ಲಲ್ಲ ಅಂತ ಪಾಪ ತುಂಬಾನೇ ಫೀಲ್ ಮಾಡ್ಕೊಂಡು ಕೂತಿರ್ತಾರೆ. ಇನ್ನೊಂದ್ ಕಡೆ ನಮ್ ಹೀರೋನ ತೋರಿಸ್ತಾರೆ. ಅವ್ರು ಮಿನ್ಹೋ ಹೇಳಿತರ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಅವಳ ಹಿಂದ್ಗಡೆ ಹೋದಾಗ ಅವಳೊಂದು ಕಾಫಿ ಶಾಪ್ ಹತ್ರ ಇರ್ತಾಳೆ. ನಮ್ ಹೀರೋ ಹೋಗ್ಬಿಟ್ಟು ಕೇಳ್ತಾರೆ, ಸರಿ ಆಯ್ತು ನೀನ್ ಹೇಳ್ದಂಗ್ ಬ್ಯಾಗ್ ಎಲ್ಲ ತಂದಿದ್ದಿಂತಾನೆ, ಇವಾಗ ಏನಕ್ಕೋಸ್ಕರ ನೀವ್ ಇಲ್ಲಿಗೆ ಬಂದ್ರಿ, ನನ್ನ ಹತ್ರ ನಿಜ ಹೇಳಿ, ದಯವಿಟ್ಟು ಇನ್ನೊಂದ್ಸತಿ ನೀವು ಚಾಯ್ ಅವ್ರನ್ನ ಮೀಟ್ ಮಾಡಕ್ ಮಾತ್ರ ಒಟ್ಟೋಗ್ಬಿಡ್ಬೇಡಿ, ಅದು ತುಂಬಾ ಪ್ರಾಬ್ಲಮ್ ಆಗ್ಬಿಡುತ್ತೆ, ನೀವು ಅವ್ರನ್ನ ಮೀಟ್ ಮಾಡಲ್ಲ ಅಂತ ಹೇಳಿ ನನಗೆ ಪ್ರಾಮಿಸ್ ಮಾಡಿ ಅಂತ ಹೇಳ್ತಾ ಇದ್ರೆ ಮಿನ್ಹೋ ಬಂದಿದ್ದೆಲ್ಲ ಕಿವಿಗೆ ಹಾಕೊಳ್ಳೋತಾರಿಲ್ಲ, ಇವಾಗ ತಾನೇ ಬಂದಿದ್ಯಾ ಬಾ ಜ್ಯೂಸ್ ಕೊಡಿಸ್ತೀನಿ ಬಾ ಅಂತ ಕರ್ಕೊಂಡೋಗಿ ಜ್ಯೂಸ್ ಕೊಡಿಸ್ತಾ ಇದ್ರೆ ನಮ್ ಹೀರೋ ಹೇಳ್ತಾನೆ, ನಾನು ಇಷ್ಟು ಸೀರಿಯಸ್ ಆಗಿ ಮಾತಾಡ್ತಾ ಇದೀನಿ, ಇವ್ರು ಸ್ವಲ್ಪ ಕೂಡ ಕೇರ್ ಮಾಡದೆ ಜ್ಯೂಸ್ ಕೊಡಿಸ್ತೀನಿ ಬಾ ಅಂತ ಕರ್ಕೊಂಡು ಹೋಗ್ತಿದಾರಲ್ಲ ಅಂತ. ಆತರ ಜ್ಯೂಸ್ ಕುಡಿತಾ ಇರ್ಬೇಕಾದ್ರೆ ಕೂಡ ನಮ್ ಹೀರೋ ಎಷ್ಟು ಹೇಳಕ್ಕೆ ಟ್ರೈ ಮಾಡ್ತಾ ಇದ್ದಾನೆ, ದಯವಿಟ್ಟು ನೀವು ಚಾಯ್ ಅವ್ರನ್ನ ಮೀಟ್ ಮಾಡಬೇಡಿ ಅಂತ. ಆದ್ರೂ ಅದನ್ನೆಲ್ಲ ಕಿವಿಗೆ ಹಾಕೊಡ್ದೆ ಅವ್ಳ ಪಾಡ್ಗಳು ಏನೋ ಮಾತಾಡ್ತಾ ಇರೋದನ್ನ ನೋಡ್ಬಿಟ್ಟು ನಮ್ ಹೀರೋಗೆ ಟೆನ್ಷನ್ ಆಗ್ಬಿಡುತ್ತೆ. ನಾನೇನ್ ಹೇಳ್ತಾ ಇದ್ದೀನಿ, ನೀವೇನ್ ಮಾತಾಡ್ತಾ ಇದ್ದೀರಾ, ಫಸ್ಟ್ ನಾನು ಹೇಳೋದಕ್ಕೆ ಕರೆಕ್ಟ್ ಆಗಿ ರೆಸ್ಪಾನ್ಸ್ ಮಾಡಿ ಅಂದಾಗ ಅವಳು ಹೇಳ್ತಾಳೆ, ಹಲೋ ಇರು ಒಂದ್ ನಿಮಿಷ, ನೀನ್ ಯಾಕೆ ಅಷ್ಟು ಟೆನ್ಷನ್ ಆಗ್ತಾ ಇದೀಯಾ, ನಾನು ಏನಕ್ಕೆ ಕೊರಿಯಾಗ್ ಬಂದೆ ಅಂತ ನಿನ್ ಗೊತ್ತಾಗ್ಬೇಕು ಅಷ್ಟೇ ತಾನೆ, ನಾನು ಕೊರಿಯಾಗ್ ಬಂದಿದ್ದು ಸಾಯ್ಬೇಕು ಅಂತ ಅಂದ ತಕ್ಷಣ ನಮ್ ಹೀರೋಗೆ ಸಖತ್ ಶಾಕ್ ಆಗುತ್ತೆ. ಇನ್ನು ಸಾಯ್ಬೇಕಂತನ, ಏನು ಕಾಮಿಡಿ ಏನಾದ್ರು ಮಾಡ್ತಾ ಇದೀರಾ ಅಂತ ಕೇಳಿದಾಗ ಅವಳು ಹೇಳ್ತಾಳೆ, ಕಾಮಿಡಿ ಮಾಡಕ್ಕೆ ನೀನೇ ನನ್ನ ಅತ್ತೆ ಮಗನೇನೋ, ನಾನು ಹೇಳೋದನ್ನ ಫಸ್ಟ್ ಕೇಳಿಸ್ಕೊ, ನಾವ್ ಹತ್ರ ಲಂಡನ್ ಹೋದ್ಮೇಲೆ ನಮ್ಮಪ್ಪ ಆಲ್ರೆಡಿ ಅಲ್ಲಿರೋ ಒಂದು ಲೇಡಿ ಹತ್ರ ಸಂಬಂಧ ಇತ್ತು, ಆ ವಿಷಯ ನಮ್ಮಮ್ಮ ಗೊತ್ತಾದ್ಮೇಲೆ ನಮ್ಮ ತುಂಬಾನೇ ಕೋಪ ಪಟ್ರು, ಅದಾದ್ಮೇಲೆ ನಮ್ಮಪ್ಪ ಕೂಡ ಆ ಲೇಡಿ ಜೊತೆನೆ ಹೊರಟೋದ್ರು, ನಮ್ಮಪ್ಪ ಹತ್ರ ಹೊರಟೋದ್ರು ಅಂತ ಹೇಳಿ ನಮ್ಮಮ್ಮನ ತುಂಬಾನೇ ಫೀಲ್ ಮಾಡಿ ತುಂಬಾನೇ ಕುಡಿಯಕ್ಕೆ ಶುರು ಮಾಡ್ಬಿಟ್ರು, ನಮ್ ಫ್ಯಾಮಿಲಿನೇ ನುಚ್ಚು ನೂರಾಗೋಯ್ತು, ನಾನ್ ಬದುಕಿ ಏನ್ ಪ್ರಯೋಜನ, ಗೊತ್ತಿಲ್ದಿರೋ ಊರಲ್ಲಿ ಯಾಕೆ ಸಾಯೋದು ಅಂತ ಇಲ್ಲಿ ಸಾಯೋಣ ಅಂತ ಕೊರಿಯಾಗ್ ಬಂದೆ. ಆದ್ರೆ ಬಂದ ತಕ್ಷಣ ಒಂದು ಒಳ್ಳೆ ವಿಷಯ ನಡೀತು, ಒಂದು ವಿಷಯ ನನಗೆ ಗೊತ್ತಾಯ್ತು, ಅದಕ್ಕೋಸ್ಕರ ಈಗ ಸದ್ಯಕ್ಕೆ ನಾನು ತುಂಬಾ ಖುಷಿಯಾಗಿದ್ದೀನಿ, ಆದ್ರೆ ಈ ಖುಷಿ ಎಲ್ಲ ಸ್ವಲ್ಪ ದಿನನೇ, ಆಮೇಲೆ ನಾನು ಸತ್ತೋಗ್ಬಿಡ್ತೀನಿ, ನೀವೇನು ಬೇಜಾರ್ ಮಾಡ್ಕೊಂಬಿಡಿ, ನಾನು ಯಾರಿಗೂ ಡಿಸ್ಟರ್ಬ್ ಮಾಡಲ್ಲ, ನಾನು ಇಲ್ಲಿಂದ ಹೊರಟೋಗ್ತೀನಿ ಅಂತ ಹೇಳ್ಬಿಟ್ಟು ಮಿನ್ಹೋ ಅಲ್ಲಿಂದ ಹೊರಟೋಗ್ತಾರೆ. ನಮ್ ಹೀರೋಗೆ ಏನ್ ಅರ್ಥ ಆಗ್ತಿಲ್ಲ, ಇವ್ರಿಗೇನಾದ್ರೂ ಮೆಂಟಲ್ ಗಿಂಟಲ್ ಆಗೋಯ್ತಾ, ತಲೆಗಿಲೆಗೆ ಏನಾದ್ರೂ ಏಟ್ ಬಿದ್ಬಿಡ್ತಾ, ಇವ್ರ ಯಾಕೆ ಈ ತರ ಮಾತಾಡ್ತಾ ಇದಾರೆ, ಸತ್ತೋಗ್ತೀನಿ ಅಂತ ಕಾಮಿಡಿ ಎಲ್ಲ ಮಾಡ್ತಿದಾರೆ ಅಂತ ಯೋಚನೆ ಮಾಡ್ತಾನೆ. ಇನ್ನೊಂದ್ ಕಡೆ ಚಾಯ್ ಅವ್ರನ್ನ ತೋರಿಸ್ತಾರೆ. ಚಾಯ್ ಅವರು ಅವ್ರಿಗೂ ಪಾರ್ಟ್ ಟೈಮ್ ಜಾಬ್ ಮಾಡ್ತಾರಲ್ಲ, ಐಸ್ ಕ್ರೀಮ್ ಶಾಪ್ ಒಳಗಡೆ ಹೋಗ್ತಾ ಇರ್ಬೇಕಾದ್ರೆ ಒಳಗಡೆಯಿಂದಯಾಂಗ್ ಅವರು ಹೊರಗಡೆ ಬರ್ತಾರೆ. ಆದ್ರೆ ನಮ್ ಹೀರೋ ಬಂದು ತಲೆ ಎತ್ತಿ ನೋಡಲ್ಲ, ಅಷ್ಟ ಗಮನಿಸೋದು ಇಲ್ಲ.ಯಾಂಗ್ ಅವ್ರು ಕೂಡ ಅಲ್ಲಿಂದ ಹೊರಟೋಗ್ತಾರೆ. ನಮ್ ಹೀರೋ ಒಳಗಡೆ ಹೋದ್ಮೇಲೆ ಶಾಪ್ ಓನರ್ ಹೇಳ್ತಾರೆ, ಏಯ್ ಚಾಯ್ ಏನ್ ಹುಡುಗಿನ ಮಾತಾಡಿಸ್ತಾ ಬರ್ತಾ ಇದ್ಯಾ, ಅವತ್ತು ನಿನ್ಗೊಂದು ಲೆಟರ್ ಮತ್ತೆ ಕಾನ್ಸರ್ಟ್ ಟಿಕೆಟ್ ಎಲ್ಲ ಕೊಟ್ರಲ್ಲ, ಅದ್ ಬೇರೆ ಯಾರಲ್ಲ ಈ ಹುಡುಗಿನ ಅಂದಿದ ತಕ್ಷಣ ಇವನು ಏನು ಈ ಹುಡುಗಿ ನನ್ಗೋಸ್ಕರ ಕೊಟ್ಲಾ ಅಂತ ಹೇಳ್ಬಿಟ್ಟು ಓಡಾಕಿ ಯಾವಂಗ್ ನ ಮಾತಾಡಿಸ್ತಾರೆ. ಏಯ್ ಇರಿ ಏಯ್ ನೀನಾ, ನಾನು ನೆನ್ಪಿದೀನ ನಿನ್ಗೆ, ನೀನೇನ ಈ ಲೆಟರ್ ನ ಮತ್ತೆ ಈ ಕಾನ್ಸರ್ಟ್ ಟಿಕೆಟ್ ನ ಕೊಟ್ಟಿದ್ದು, ಇದನ್ನ ಮಿನ್ಹೋ ನಿಮ್ಗ್ ಕೊಟ್ಟಿರೋ ತಾನೆ, ನೀವೇನಕ್ ನನಗ್ ಕೊಟ್ರಿ, ಇದು ಅವಳೇ ಕೊಟ್ಟಿರೋದು ಅಂತ ತಿಳ್ಕೊಂಡು ನಾನಾ ಕಾನ್ಸರ್ಟ್ ಹೋಗ್ಬಿಟ್ಟು ಎಷ್ಟು ಅವಮಾನ ಪಟ್ಟೆ ಗೊತ್ತಾ, ನನ್ನ ನೆತ್ತಿ ಮೇಲೆ ಏನಾದ್ರು ಜೋಕರ್ ಅಂತ ಬರ್ದೆ ಹಂಗಿದ್ಯಾ, ನನ್ನ ಹತ್ರ ಅವಮಾನ ಮಾಡ್ಬೇಕಂತಾನೆ ಈ ತರ ಎಲ್ಲ ಮಾಡ್ದ ಅಂತ ಹೇಳ್ಬಿಟ್ಟು ಕೂಗಾಡ್ತಾ ಇದ್ರೆ ಪಾಪ ಅಲ್ಲಿ ನಮ್ ಹೀರೋ ಅವ್ರ ಅಮ್ಮಗೆ ಅಂದ್ರೆಯಾಂಗ್ ಅವ್ರಿಗೆ ಏನ್ ಮಾತಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಹಂಗೆ ಅವ್ರ ಬಾಯ್ನ ನೋಡ್ಕೊಂಡು ಸೈಲೆಂಟ್ ಆಗಿರ್ತಾರೆ. ಅದೇ ಇವ್ರ ಹತ್ರ ಆನ್ಸರ್ ಮಾಡದೇ ಇರೋದನ್ನ ನೋಡ್ಬಿಟ್ಟು ಚಾಯ್ ಅವ್ರಿಗೆ ಟೆನ್ಷನ್ ಆಗ್ಬಿಡುತ್ತೆ. ನಾನು ಇಷ್ಟು ಒಳ್ಳೆ ಕತ್ತೆ ತರ ಬಡ್ಕೊಂತಾ ಇದೀನಿ, ನೀವು ಸ್ವಲ್ಪ ಕೂಡ ಕಿವಿಗೆ ಹಾಕೊಳ್ದೆ ಏನ್ ಆತರ ನೋಡ್ತಾ ಇದೀರಾ, ನೀವು ಸೈಲೆಂಟ್ ಆಗಿ ಇದ್ದಷ್ಟು ನನಗೆ ಟೆನ್ಷನ್ ಆಗ್ತಾ ಇರುತ್ತೆ, ನೀವೆಲ್ಲ ಬೇಕಂತ ಮಾಡ್ತಾ ಇದೀರಾ, ಇಲ್ಲ ನಿಮ್ಗೇನಾದ್ರು ಕಿವಿಡ ಅಂತ ಹೇಳಿದ ತಕ್ಷಣ ಆ ಕಿವಿಡು ಅನ್ನೋ ಮಾತ್ ಮಾತ್ರ ಯಾಂಗ್ ಅವ್ರಿಗೆ ಅರ್ಥ ಆಗ್ಬಿಡುತ್ತೆ. ಇವ್ರೇನ್ ಅನ್ಕೊಂತಾರೆ, ಓ ನನ್ನ ಕಿವಿಡಿ ಅಂತ ಇದಾನ ಅಂತ ಹೇಳಿ ಕೋಪ ಮಾಡ್ಕೊಂಡು ಅವ್ರ ಕೈನ ತಟ್ಬಿಟ್ಟು ಅವ್ರ ಅಲ್ಲಿಂದ ನಡ್ಕೊಂಡು ಹೋಗ್ತಾ ಇರ್ತಾರೆ. ಅದೇ ಟೈಮ್ ಒಂದು ಕಾರ್ ಬರ್ತಾ ಇರುತ್ತೆ. ಚಾಯ್ ಅವ್ರು ಬಂದು ಅಲ್ಲಿಂದ ಹಂಗೆ ಸೈಡ್ ಕೊಟ್ಟೋದ್ರು. ಆದ್ರೆ ಏಯ್ ಇಲ್ಲಿ ನೋಡಿ, ಇಲ್ಲಿ ಕಾರ್ ಬರ್ತಿದೆ ಕಣೆ, ಸೈಡ್ ಹೋಗು ಅಂತ ಹೇಳ್ತಾ ಇದ್ರೆ ಕೂಡ ಯಾಂಗ್ ಅವ್ರು ಬಂದು
ಬಂದ್ ಹಂಗೆ ನಡ್ಕೊಂಡು ಹೋಗ್ತಾ ಇರ್ತಾರೆ. ಕಾರನ್ ಬೇರೆ ಆರ್ಡರ್ ಮಾಡ್ತಾನೆ ಇರ್ತಾನೆ. ಇವ್ರ ಹತ್ರ ಸೆಂಟ್ರಲ್ ನಡ್ಕೊಂಡು ಹೋಗ್ತಾ ಇರೋದನ್ನ ನೋಡ್ಬಿಟ್ಟು ಚಾಯ್ ಅವರೇ ಬಂದು ಅವಳನ್ನ ಸೈಡ್ಗೆ ಎಳಿತಾರೆ. ಏಯ್, ಕಾರ್ ಆರನ್ ಮಾಡ್ತಾ ಇದ್ರೆ ಕೂಡ ನೀನ್ ಹಂಗೆ ಹೋಗ್ತಾ ಇದೀಯಾ? ಒಂದ್ಸತಿ ಹೇಳಿದ್ರೆ ನಿಂಗೆ ಅರ್ಥ ಆಗಲ್ವಾ? ಎಸತಿ ನಿನ್ನ ಕರೆಯೋದು? ನಿಜವಾಗ್ಲೂ ನೀನ್ ಕಿವಿಡೇನಾ ಅಂತ ಹೇಳಿ ಸಕ್ಕದಾಗ ಬೈದ್ ಬಿಡ್ತಾರೆ. ಯಾಂಗ್ ಅವರು ಕೂಡ ತುಂಬಾ ಟೆನ್ಷನ್ ಆಗ್ಬಿಟ್ಟು ಅಲ್ಲಿ ನಂಗೆ ಕೋಪ ಮಾಡ್ಕೊಂಡು ಹೊರಟೋಗ್ತಾರೆ. ಈಗ ಒಳಗಡೆ ಬಂದ್ಮೇಲೆ ಇವ್ನು ಹೇಳ್ತಾ ಇರ್ತಾನೆ, ಓವರ್ ಆಗಿ ಸೀನ್ ಆಗ್ತಾಳೆ, ಎಷ್ಟು ಕೊಬ್ಬು ನೋಡೋಳಿಗೆ, ನಾನಾಗ್ ನಾನೋಗ್ ಮಾತಾಡ್ತೀನಿ ಅಂತ ಕೊಬ್ಬ. ಎಷ್ಟೇ ಸತಿ ಏನೇ ಕೇಳಿದ್ರು ಏನೇ ಮಾತಾಡಿದ್ರೆ ಕೂಡ ರೆಸ್ಪಾನ್ಸೇ ಮಾಡಲ್ಲ ಅಂತ ಹೇಳಿ ಬೈತಾ ಇರ್ಬೇಕಾದ್ರೆ ಆ ಶಾಪ್ ಓನರ್ ಹೇಳ್ತಾರೆ, ಯಾರ ಬಗ್ಗೆ ನಾವು ಮಾತಾಡ್ತಾ ಇದ್ಯಾ? ಆ ಹುಡುಗಿ ಬಗ್ಗೆನಾ? ಆ ಹುಡುಗಿ ಬಗ್ಗೆ ನಿಜವಾಗ್ಲೂ ನೀನ್ ಗೊತ್ತಿಲ್ವಾ? ನಿಜವಾಗ್ಲೂ ಹುಡುಗಿಗೆ ಕಿವಿನೂ ಕೇಳಿಸಲ್ಲ, ಮಾತು ಬರಲ್ಲ ಅಂದಿದ ತಕ್ಷಣ ಚಾಯ್ ಅವ್ರಿಗೆ ತುಂಬಾನೇ ಬೇಜಾರಾಗ್ಬಿಡುತ್ತೆ. ಅಯ್ಯೋ, ನಿಜವಾಗ್ಲೂ ಹುಡುಗಿಗೆ ಕಿವಿ ಕೇಳಿಸಲ್ವಾ, ಮಾತು ಬರಲ್ವಾ? ಇದು ಗೊತ್ತಿಲ್ಲದೆ ನಾನು ಅವಳನ್ನ ಏನೇನೋ ಅಂದ್ಬಿಟ್ನೆ, ಪಾಪ ತುಂಬಾನೇ ಬೇಜಾರ್ ಮಾಡ್ಕೊಂಡು ಓದ್ಲಿ ಅಂತ ಇವಾಗ ಗಿಲ್ಟ್ ಆಗಿ ಫೀಲ್ ಆಗ್ತಾ ಇರ್ತಾರೆ. ಇನ್ನೊಂದ್ ಕಡೆ ಇದೇ ಟೈಮಲ್ಲಿ ಇನ್ನೊಂದ್ ಕಡೆ ಯಾಂಗ್ ಅವ್ರನ್ನ ತೋರಿಸ್ತಾರೆ. ಪಾಪ ತುಂಬಾನೇ ಫೀಲ್ ಮಾಡ್ಕೊಂಡು ಒಂದು ಟೆಲಿಫೋನ್ ಬತ್ತ ನಿಂತ್ಕೊಂಡು ಓ ಅಂತ ಅಳ್ತಾ ಇರ್ತಾರೆ. ಅದೇ ಟೈಮ್ಗೆ ಮಳೆನೂ ಬರ್ತಾ ಇರುತ್ತೆ. ಮಳೆ ಅಂತ ಕೂಡ ನೋಡಿಲ್ಲ, ಓ ಅಂತ ಹತ್ಕೊಂಡು ನಿಂತಿರ್ತಾರೆ. ಇನ್ನೊಂದ್ ಕಡೆ ಚಾಯ್ ಕೂಡ ಅಯ್ಯೋ ಮಳೆ ಬರ್ತಾ ಇದೆಯೇ, ಅವಳಿಗೆ ಛತ್ರಿ ಕೊಡೋಣ ಅಂತ ಹೇಳ್ಬಿಟ್ಟು ಛತ್ರಿ ಎತ್ಕೊಂಡು ಶಾಪ್ ಇಂದ ಹೊರಗಡೆ ಬರೋಷ್ಟ್ರಲ್ಲಿ ಎದುರುಗಡೆ ಮಿನ್ಹೋ ಬಂದು ನಿಂತಿರ್ತಾರೆ. ನಮ್ ಹೀರೋ ಅಷ್ಟು ಸತಿ ಹೇಳ್ದ, ದಯವಿಟ್ಟು ನೀವು ಚಾಯ್ ಅವ್ರ ಕಣ್ಣಿಗೆ ಬೀಳ್ಬೇಡಿ, ಅವ್ರ ಮುಂದ್ಗಡೆ ಬರ್ಬೇಡಿ ಅಂತ. ಅದನ್ನು ಮೀರಿ ಇವಳು ಬಂದೀಗ ಚಾಯ್ ಅವ್ರನ್ನ ಮೀಟ್ ಮಾಡ್ತಾ ಇದ್ದಾಳೆ. ಚಾಯ್ ಅವ್ರು ಕೂಡ ಹಂಗೆ ಶಾಕಿಂಗ್ ಅಲ್ಲಿ ನೋಡ್ತಾ ಇರ್ತಾರೆ. ಇದೇ ಟೈಮಲ್ಲಿ ಇನ್ನೊಂದ್ ಕಡೆ ನಮ್ ಹೀರೋ ಕೂಡ ಛತ್ರಿ ಇಟ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ಒಂದು ವಿಷಯನ ಯೋಚನೆ ಮಾಡ್ತಾನೆ. ಹೌದು, ನಾನ್ ಚಿಕ್ಕವನಾಗಿರ್ಬೇಕಾದ್ರೆ ಅಪ್ಪ ಹೇಳಿದ್ರಲ್ಲ ಫಸ್ಟ್ ಅಮ್ಮನ್ ಯಾವಾಗ ಮೀಟ್ ಮಾಡಿದ್ದು ಅಂತ ಯೋಚನೆ ಮಾಡ್ಕೊಂಡು ಒಂದು ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ನಮ್ ಹೀರೋ ಬಂದು ಯಾವಾಗ ನೀವು ಫಸ್ಟ್ ಮೀಟ್ ಮಾಡಿದಂದಾಗ ಅವ್ರ ಅಪ್ಪ ಹೇಳ್ತಾರೆ, ಈ ಸೈನ್ ಲ್ಯಾಂಗ್ವೇಜ್ ಎಲ್ಲ ಹೇಳ್ಕೊಡ್ತಾರಲ್ಲ ಆತರ ಒಂದು ಕ್ಲಾಸ್ ಅಲ್ಲಿ ನಿಮ್ಮ ಅಮ್ಮನ ನೋಡಿದ್ದು. ನಿಮ್ಮ ಅಮ್ಮನ ನೋಡಿದ ತಕ್ಷಣ ನನಗೆ ತುಂಬಾ ಇಷ್ಟ ಆಗೋಯ್ತು. ಅವಾಗೆ ಲವ್ ಸ್ಟಾರ್ಟ್ ಆಗಿದ್ದು, ಆಮೇಲೆ ಮದ್ವೆ ಮಾಡ್ಕೊಂಡ್ವಿ, ಆಮೇಲೆ ನೀನ್ ಹುಟ್ಟದೆ ಇನ್ಹೋ ಹುಟ್ಟದ ಅಂತೆಲ್ಲ ಹೇಳ್ತಾ ಇರ್ತಾರೆ. ಈಗ ಇದನ್ನ ನೆನ್ಸ್ಕೊಂಡು ಇವ್ನ್ ಗಿಲ್ ಶಾಕ್ ಆಗುತ್ತೆ. ಅಯ್ಯೋ, ಅಪ್ಪಗೆ ಆಕ್ಸಿಡೆಂಟ್ ಆದ್ಮೇಲೆನೆ ಅಪ್ಪಗೆ ಕಿವಿನ ಮತ್ತೆ ಬಾಯ್ ಮಾತು ಹೊರಟೋಗಿದ್ದು. ಅವಾಗ್ಲೇ ಅವರ ಸೈನ್ ಲ್ಯಾಂಗ್ವೇಜ್ ಕಲ್ತ್ಕೊಳ್ಳೋ ಕ್ಲಾಸ್ಗೆ ಹೋಗಿದ್ದು, ಅಲ್ಲೇ ಅಮ್ಮನ್ ನೋಡಿ ಮದ್ವೆ ಮಾಡ್ಕೊಂಡಿದ್ದು, ನಾವು ಹುಟ್ಟಿದ್ದು. ಇವಾಗ ಅಪ್ಪಗೆ ಆಕ್ಸಿಡೆಂಟ್ ಆಗದೆ ಇರೋ ತರ ನಾನ್ ತಡೆದ್ ಬಿಟ್ರೆ ಅಪ್ಪ ಆ ಕ್ಲಾಸ್ಗೆ ಹೋಗಲ್ಲ, ಅಮ್ಮನ ನೋಡಲ್ಲ, ಮದ್ವೆ ಮಾಡ್ಕೊಳ್ಳಲ್ಲ, ನಾನು ಹುಟ್ಟೋದೇ ಇಲ್ಲ. ಅಯ್ಯೋ, ಫಸ್ಟ್ ಅಮ್ಮ ಎಲ್ಲಿದ್ದಾರೆ ಅಂತ ಕಂಡಿಡಿಬೇಕು. ಈ ಮಿನ್ಹೋ ನಮ್ಮ ಅಪ್ಪನ ಮೀಟ್ ಮಾಡಕ್ ಮುಂಚೆ ನಮ್ಮ ಅಮ್ಮನ ಅಪ್ಪನ ಸೇರ್ಸ್ಬಿಡ್ಬೇಕು ಅಂತ ಹೇಳಿ ಅವ್ರ ಅಮ್ಮನ ಹೆಂಗ್ ಹುಡುಕ್ಬೇಕು ಅಂತ ಕಷ್ಟಪಟ್ಟು ಹುಡುಕ್ತಾ ಇರ್ತಾನೆ. ಅದೇ ಟೈಮಲ್ಲೇ ಆತರ ನಡ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ಅಲ್ಲೇ ರೋಡ್ ಅಲ್ಲೇ ಟೆಲಿಫೋನ್ ಬೂತ್ ಹತ್ರ ಯಾಂಗ್ ಅವ್ರು ಕುತ್ಕೊಂಡು ಅಳ್ತಾ ಇರೋದನ್ನ ನೋಡ್ಬಿಟ್ಟು ಇವನು ಛತ್ರಿ ಕೊಡ್ತಾನೆ. ಆಕ್ಚುಲಿ ಇನ್ನೂ ಅವ್ನಿಗೆ ಗೊತ್ತಿಲ್ಲ ಇದೇ ಅವ್ರ ಅಮ್ಮ ಅಂತ. ಯಾರೋ ಪಾಪ ಅಳ್ತಾ ಇದಾರೆ ಅಂತ ಹೇಳ್ಬಿಟ್ಟು ಛತ್ರಿ ಕೊಟ್ಬಿಟ್ಟು ಅಲ್ಲಿಂದ ಹೋಗ್ತಾನೆ. ಅಲ್ಲಿಂದ ಸ್ವಲ್ಪ ದೂರನೇ ಇರೋದು ಅವ್ರ ಶಾಪು. ಅಲ್ಲಿ ಹೋಗಿ ನೋಡಿದ ತಕ್ಷಣ ಮಿನ್ಹೋ ಬಂದು ನಮ್ ಚಾಯ್ ಅವ್ರ ಮುಂದೆ ನಿಂತಿರೋದ್ ನೋಡ್ಬಿಟ್ಟು ಹೀರೋ ಸಕ್ಕ ಶಾಕ್ ಆಗುತ್ತೆ. ಇವಳೇನ್ ಈ ತರ ಬಂದ್ ನಿಂತಿದ್ದಾಳೆ, ಬರ್ಬೇಡ ಅಂತ ಹೇಳಿದ್ರೆ ಕೂಡ ಬಂದಿದ್ದಾಳೆ ಅಂತ. ನಮ್ ಹೀರೋ ಹಿಂದ್ಗಡೆನೆ ಯಾಂಗ್ ಅವ್ರು ಕೂಡ ಬಂದಿರ್ತಾರೆ. ಅವ್ರಿಗೂ ಸಖತ್ ಶಾಕು. ಅಷ್ಟೇ, ಇನ್ ಅವ್ರಿಬ್ರೇ ಜೋಡಿ ಆಗೋದು, ಅವ್ರಿಬ್ರು ಒಬ್ರಿಗೊಬ್ರು ಇಷ್ಟ ಪಡೋದು. ಇನ್ಮೇಲೆ ಚಾಯವ್ರನ್ನ ನೋಡಕ್ ಬರಲ್ಲ, ಅಷ್ಟೇ ನನ್ ಜೀವನ ಅಂತ ಹೇಳಿ ಪಾಪ ಬೇಜಾರ್ ಮಾಡ್ಕೊಂಡು ಆ ಛತ್ರಿನ್ ಕೂಡ ಬಿಟ್ಬಿಟ್ಟು ಹೊರಂಗೆ ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾರೆ. ಇಲ್ಲಿಗೆ ಈ ಎಪಿಸೋಡ್ ಮುಗಿತಾ ಇದೆ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ? ಬರ್ತಾ ಇನ್ನೊಂದು ಟ್ವಿಸ್ಟ್ ಎಲ್ಲ ಇರುತ್ತೆ, ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಮಿಸ್ ಮಾಡ್ಕೋಬೇಡಿ. ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಮತ್ತೆ ನಿಮ್ಮನ್ನ 11th ಎಪಿಸೋಡ್ ಅಲ್ಲಿ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.